ನಮಸ್ಕಾರ ಜಿ ಸಂವಾದಕ್ಕೆ ಸ್ವಾಗತ. ಕರ್ನಾಟಕ ಕಾಂಗ್ರೆಸ್ನ 2.5 ವರ್ಷಗಳ ಅವಧಿಯಲ್ಲಿ ತೆಗೆದುಕೊಂಡಂತಹ ಒಂದು ಮಹತ್ವದ ನಿರ್ಣಯ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸಮೀಕ್ಷೆ. ಹಲವಾರು ನಿರ್ಧಾರಗಳು, ಹಲವಾರು ಯೋಜನೆಗಳು, ಹಲವಾರು ಯೋಚನೆಗಳ ನಡುವೆ ಇದು ಪ್ರಮುಖ ಸ್ಥಾನವನ್ನು ಅಲಂಕರಿಸುತ್ತೆ. ಯಾಕಂದರೆ ಈ ಗಣತಿ ಪ್ರಕ್ರಿಯೆಯಿಂದಾಗಿ ಯಾರು ಸಮಾಜದಲ್ಲಿ ಉನ್ನತ ಮಟ್ಟಕ್ಕೆ ಬಂದಿಲ್ಲ, ಇನ್ನೂ ಕೂಡ ಬೇಕಾದಂತಹ ಮೂಲಭೂತ ಸೌಕರ್ಯಗಳನ್ನು ಪಡ್ಕೊಂಡಿಲ್ಲ, ಶೈಕ್ಷಣಿಕವಾಗಿ ಯಾರು ಹಿಂದುಳಿದಿದ್ದಾರೆ, ಆರ್ಥಿಕವಾಗಿ ಯಾರೆಲ್ಲ ಮುಂದಕ್ಕೆ ಬರಬೇಕು, ಅವರನ್ನು ಹುಡುಕಿ ಅವರನ್ನು ಮುನ್ನೆಲೆಗೆ ತರುವಂಥ ಬಹಳ ದೊಡ್ಡ ಯೋಚನೆ ಹಾಗೂ ಯೋಜನೆ. ಈ ನಿಟ್ಟಿನಲ್ಲಿ ಕರ್ನಾಟಕ ಕಾಂಗ್ರೆಸ್ ಹಾಗೆಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತೆಗೆದುಕೊಂಡಂಥ ದಿಟ್ಟ ನಿರ್ಧಾರ ಇದು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸಮೀಕ್ಷೆಯ ಉದ್ದೇಶದ ಕುರಿತಂತೆ ಯಾವುದೇ ರೀತಿಯ ಆಕ್ಷೇಪ ಅನ್ನೋದಿಲ್ಲ. ಆದರೆ ಸಮೀಕ್ಷೆ ನಡೆದ ರೀತಿ, ನಡೀತಾ ಇರುವಂತಹ ಪ್ರಕ್ರಿಯೆಗಳು, ಅದಕ್ಕೆ ಜನಸಾಮಾನ್ಯರ ಸ್ಪಂದನೆ ಅಂದಾಗ ಹಲವು ಟೀಕೆ ಟಿಪ್ಪಣಿಗಳು ಈಗಾಗಲೇ ಬಂದಿದ್ದಾವೆ. ರೈಟ್ನವಿರುವಂತಹ ಗುಡ್ ನ್ಯೂಸ್ ಏನು ಗೊತ್ತಾ? ಆ ಸಮೀಕ್ಷೆ ಪೂರ್ಣಗೊಂಡಿದೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಚಿವರಾಗಿರುವಂತಹ ಶಿವರಾಜ್ ತಂಗಡಗಿ ಅವರು ಕೊಟ್ಟಿರುವಂತಹ ಮಾಹಿತಿಯ ಪ್ರಕಾರ ಸಮೀಕ್ಷೆ ಪೂರ್ಣಗೊಂಡಿದೆ. ಹಾಗಾದರೆ ಈ ಸಮೀಕ್ಷೆ ಯಾವಾಗ ಮಂಡನೆಯಾಗುತ್ತೆ? ಮಂಡನೆಯ ನಂತರದ ಸಂದರ್ಭದಲ್ಲಿ ಅನುಷ್ಠಾನ ಅಂದಾಗ ಅದರಲ್ಲಿ ಬಂದಿರುವಂಥ ಅಂಕಿಅಂಶಗಳ ಆಧಾರದಲ್ಲಿ ಯಾವ ರೀತಿ ಕರ್ನಾಟಕ ಕಾಂಗ್ರೆಸ್ ಯೋಜನೆಗಳನ್ನು ಸೃಷ್ಟಿಸಿಕೊಳ್ಳುತ್ತೆ, ಇದರ ಬಗ್ಗೆ ಒಂದಷ್ಟು ಕುತೂಹಲ ಖಂಡಿತವಾಗ್ಲೂ ಇದ್ದೇ ಇದೆ. ಹಾಗಾಗಿ ಇವತ್ತು ಜಿ ಸಂವಾದದಲ್ಲಿ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸಮೀಕ್ಷೆಯ ಫಲಶ್ರುತಿಯ ಕುರಿತಂತೆ ಮಾತಾಡೋಣ. ನಾನು ದಿವ್ಯಶ್ರೀ. ಹೌದು, ಇದು ಕರ್ನಾಟಕ ಕಾಂಗ್ರೆಸ್ನ ಮಹತ್ವದ ನಿರ್ಧಾರ. ಗ್ಯಾರಂಟಿ ಅಥವಾ ಹಲವಾರು ಯೋಜನೆಗಳನ್ನು ಕರ್ನಾಟಕ ಕಾಂಗ್ರೆಸ್ ಕರುನಾಡಿಗೆ ಕೊಡುಗೆಯಾಗಿ ಕೊಟ್ಟಿದೆ. ಇದರಲ್ಲಿ ಸಿದ್ದರಾಮಯ್ಯನವರು ಈ ಹಿಂದೆ ತೆಗೆದುಕೊಂಡ ನಿರ್ಧಾರಕ್ಕೆ ಪೂರಕವಾಗಿ ಮಗದೊಂದು ಸಮೀಕ್ಷೆ ಆಗಬೇಕು ಅಂದ ಸಂದರ್ಭದಲ್ಲಿ ಹೊಸದಾಗಿ ಸಮೀಕ್ಷೆಯನ್ನು ಮಾಡ್ತಾರೆ. ಏನೇ ಟೀಕೆ ಟಿಪ್ಪಣಿಗಳು ಬಂದರೂ ಕೂಡ ನಾನು ಮಾಡೇ ತೀರ್ತೀನಿ, ನನಗೆ ಅಂಕಿಅಂಶ ಬೇಕು ಅಂಥೇಳಿ, ಏನೇ ನೆಗೆಟಿವ್ ಇಂಪ್ಯಾಕ್ಟ್ ಇರ್ಬೋದು, ಜಾತಿಯನ್ನು ಒಡೆಯುವಂತಹ ಪ್ರಕ್ರಿಯೆಗಳು ನಡೆದು ಅನ್ನುವಂತಹ ಕಮೆಂಟ್ಸ್ಗಳಿರ್ಬೋದು, ಅದರ ನಡುವೆ ಕೂಡ ಸಮೀಕ್ಷಾ ಪ್ರಕ್ರಿಯೆ ನಡೀತು. ನೋಡಿ, ಬೆಸ್ಕಾಂ ಮೀಟರ್ ಪ್ರಕಾರ ಕುಟುಂಬಗಳ ಸರ್ವೆ ಕಾರ್ಯ ಯಶಸ್ವಿಯಾಗಿದೆ. ಇದನ್ನು ಬೆಂಗಳೂರಿನಲ್ಲಿ ನೀವು ನೋಡ್ತಾ ಹೋಗೋದಾದರೆ ನಿಗದಿತ ಗುರಿ ಮುಟ್ಟೋದಕ್ಕೆ ಕೊಂಚ ವ್ಯತ್ಯಯ ಉಂಟಾಗಿದ್ರೂ ಕೂಡ ಓವರಾಲ್ ಅಂತ ನಾವು ಪರಿಗಣಿಸೋದಾದರೆ ರಾಜ್ಯದಲ್ಲಿ 100% ಸಮೀಕ್ಷೆ ಯಶಸ್ವಿ ಅಂತ ಶಿವರಾಜ್ ತಂಗಡಗಿಯವರೇ ಸ್ವತಃ ಹೇಳಿದ್ದಾರೆ. ಇನ್ನು ಬಹಳ ಮುಖ್ಯವಾಗಿ ನವೆಂಬರ್ 10ರವರೆಗೆ ಆನ್ಲೈನ್ ಸಮೀಕ್ಷೆಗೆ ಅವಕಾಶ ಇದೆ. ನೋಡಿ, ಬಹುತೇಕರು ಈ ಗ್ರಾಮೀಣ ಭಾಗನೇ ತಗೊಳ್ಳಿ, ಈ ಕೆಲಸ ಕಾರ್ಯ ಅಂತ ಹೇಳಿ ಮನೇಲಿ ಇರೋದಿಲ್ಲ, ಕೃಷಿ ಚಟುವಟಿಕೆಗೆ ಹೊರಗಡೆ ಹೋಗಿರ್ತಾರೆ. ಇನ್ನು ನಗರ ಪ್ರದೇಶ ಅಂದಾಗ ಅವರು ಕೆಲಸಕ್ಕೆ ಅವ್ರು ಹೋಗಿರ್ತಾರೆ. ಸೊ ಅಲ್ಲೊಂದು ಸ್ಟಿಕ್ಕರ್ ಅಂಟ್ಸ್ ಬಂದಿರ್ತಾರೆ, ನಿಮ್ಗೆ ಅಲ್ಲೊಂದು QR ಕೋಡ್ ಕೂಡ ಇರುತ್ತೆ. ಸಮೀಕ್ಷೆಯಲ್ಲಿ ಭಾಗಿಯಾಗೋದಿಲ್ಲ ಅನ್ನುವಂಥ ದಿಟ್ಟ ನಿಲುವಿಗೆ ಬಂದಿದ್ದರೆ ಅವ್ರನ್ನೇನು ಒತ್ತಾಯ ಮಾಡಬೇಕು ಅಂತಿಲ್ಲ. ಯಾಕಂದರೆ ಅವ್ರಿಗೆ ನ್ಯಾಯಾಲಯದ ಪೂರಕ ವಾತಾವರಣ ಇದೆ, ಯಾರೂ ಕೂಡ ಒತ್ತಾಯ ಮಾಡುವಂತಿಲ್ಲ. ಯಾರೆಲ್ಲ ಬಯಸ್ತೀರಿ ಅವರು ಈ ಸಮೀಕ್ಷೆಯಲ್ಲಿ ಭಾಗಿಯಾಗ್ಬೋದು ಅಂತೇಳಿ. ಬಟ್ ಸಮೀಕ್ಷೆಯಿಂದ ಯಾರೆಲ್ಲ ತಪ್ಪಿಸ್ಕೊಂಡಿದ್ದಾರೆ ಅಂದರೆ ಅವ್ರಿಗೆ ಅವಕಾಶ ಸಿಕ್ಕಿಲ್ಲ, ಅವರಿಗೆ ನೋಡಿ ಈ ಆನ್ಲೈನ್ ಸಮೀಕ್ಷೆಯಲ್ಲಿ ಅವಕಾಶ ಇದೆ. ಹಾಗಾಗಿ ಅದು ನವೆಂಬರ್ 10ರವರೆಗಿದೆ. ಇದರ ಬಗ್ಗೆ ಕೂಡ ಶಿವರಾಜ್ ತಂಗಡಗಿಯವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ನವೆಂಬರ್ 10ರವರೆಗೆ ಯಾರಿಗೆಲ್ಲ ಇಚ್ಛೆ ಇದೆ ಅವರು ಖಂಡಿತವಾಗ್ಲೂ ಈ ಸಮೀಕ್ಷೆಯಲ್ಲಿ ಭಾಗಿಯಾಗಬಹುದು. ರೈಟ್, ಸಮೀಕ್ಷೆ ಬಂತು, ಕೈಗೆ ಸಿಕ್ತು, ವರದಿ ಸಿದ್ಧವಾಯಿತು. ವಾಟ್ ನೆಕ್ಸ್ಟ್? ಇದು ಬಹಳ ಮುಖ್ಯ. ಯಾಕಂದರೆ ಉದ್ದೇಶ ಸ್ಪಷ್ಟವಾಗಿತ್ತು. ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸಮೀಕ್ಷೆ ಆಗಿರೋದರಿಂದಾಗಿ ಕಡು ಬಡವರು, ಆರ್ಥಿಕವಾಗಿ ಹಿಂದುಳಿದವರು, ಸಾಮಾಜಿಕವಾಗಿ ಗುರುತಿಗೆ ಸಿಗದವರು, ಆರ್ಥಿಕವಾಗಿ ಹಿಂದುಳಿದವರು, ಇವರನ್ನು ಮುನ್ನೆಲೆಗೆ ತರುವಂತಹ ಒಂದು ಪ್ರಯತ್ನ, ಶೈಕ್ಷಣಿಕವಾಗಿ ಅವರನ್ನು ಶಿಕ್ಷಿತರನ್ನಾಗಿ ಮಾಡುವಂಥ ಪ್ರಯತ್ನ, ಇದರಲ್ಲಿ ಬಹಳಷ್ಟು ಶಿಕ್ಷಕ ವೃಂದವನ್ನು, ಸರ್ಕಾರಿ ಸಿಬ್ಬಂದಿಯನ್ನು ಬಳಕೆ ಮಾಡಿಕೊಂಡು ಮಾಡಿದಂಥ ಸಮೀಕ್ಷೆ ಇದು. 100% ಅಂತ ಹೇಳ್ತಿದ್ದಾರೆ. ನೋಡಬೇಕು ಅದು ಎಷ್ಟರ ಮಟ್ಟಿಗಿದೆ ಅಂತ ಹೇಳಿ. ಇದರ ನಡುವೆ ತಂತ್ರಜ್ಞಾನವನ್ನು ಬಳಸಿ ಫಸ್ಟ್ ಡೇನೇ ಸರ್ವರ್ ಪ್ರಾಬ್ಲಮ್ಮು, ಆ ಪ್ರಾಬ್ಲಮ್ಮು, ಟೆಕ್ನಿಕಲ್ ಇಶ್ಯೂ ಅಂತೇಳಿ ಬಹಳ ಸಮಸ್ಯೆ ಆಯಿತು. ಅದನ್ನೆಲ್ಲ ಮೀರಿ ಈಗ ಸಮೀಕ್ಷೆ ಪೂರ್ಣಗೊಂಡಿದೆ. ನೋಡಬೇಕಿದ್ರೆ ಅನುಷ್ಠಾನ ಅಂದಾಗ ಅದು ಒಂದು ಸ್ಕ್ರಿಟಿನಿ ಅಂತೂ ಡೆಫಿನೆಟ್ಲಿ ಮಾಡಬೇಕಾಗತ್ತೆ. ಇದನ್ನು ಯಾವ ರೀತಿ ಸರ್ಕಾರ ಮುಂದಿನ ದಿನಗಳಲ್ಲಿ ತಗೊಂಡು ಹೋಗುತ್ತೆ ಅನ್ನೋದು ಬಹಳ ಮುಖ್ಯವಾಗಿದೆ. ಸಮೀಕ್ಷೆ ಕುರಿತಂತೆ ಮಾತಾಡೋದಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಬಿಜೆಪಿ ವಕ್ತಾರರಾಗಿರುವಂಥ ಯದುಕುಮಾರ್ ಗೌಡರು ಭಾಗಿಯಾಗಿದ್ದಾರೆ. ನಮಸ್ಕಾರ ಯದುಕುಮಾರ್ ಗೌಡರು. ಇನ್ನು ಕಾಂಗ್ರೆಸ್ ವಕ್ತಾರರಾಗಿರುವಂಥ ಕುಮಾರ್ ಅವರು ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಕುಮಾರ್. ನಮಸ್ಕಾರ. ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸಮೀಕ್ಷೆ ಕುಮಾರ್ ಅವರೇ,
ಈ ಸಮೀಕ್ಷೆಯನ್ನು ಏನೇ ಟೀಕೆ ಟಿಪ್ಪಣಿಗಳು ಬಂದರೂ ಕೂಡ ಇದನ್ನು ಮಾಡೇ ತೀರಬೇಕು, ಮಾಹಿತಿಯನ್ನು ಪಡ್ಕೊಳ್ಬೇಕು, ಅಂಕಿಅಂಶಗಳು ಮುಖ್ಯ, ಸಮಾಜದಲ್ಲಿ ಯಾರೆಲ್ಲ ತುಳಿತಕ್ಕೊಳಗಾಗಿದ್ದಾರೆ ಅವರನ್ನು ಮುಖ್ಯವಾಹಿನಿಗೆ ತರಬೇಕು ಅನ್ನೋದಾದರೆ ಈ ಸರ್ವೆ ಬೇಕು ಅಂತ ಹೇಳಿ ಮಾಡಿದಂತಹ ಕರ್ನಾಟಕ ಕಾಂಗ್ರೆಸ್ನ ಮಹತ್ವದ ಯೋಜನೆ ಇದು. ಸಂಪೂರ್ಣವಾಗಿ ಯಶಸ್ವಿಯಾಗಿದೆ ಅಂತ ಹೇಳ್ತೀರಾ? ಆಗಿದೆ. ರಾಜ್ಯದ ಬೃಹತ್ ಇದು ಏನು ಗ್ರೇಟರ್ ಬೆಂಗಳೂರು ಅಥಾರಿಟಿ ಏನಿದೆ ಆ ಭಾಗದಲ್ಲಿ ಸಾಮಾನ್ಯವಾಗಿ ಬಹಳ ದೊಡ್ಡ ಜನಸಂಖ್ಯೆ ಇರುವಂಥ ಮತ್ತು ಜನಸಾಂದ್ರತೆ ಹೆಚ್ಚು ಇರುವಂಥ ಪ್ರದೇಶ ನಮ್ಮದು ಬೆಂಗಳೂರು ನಗರ. ಪ್ರಪಂಚದ ಎಲ್ಲ ಭಾಗಗಳ ಜನರು ಅಂದರೆ ನಮ್ಮ ನಾಡಿನ ದೇಶದ ಜನರು ಜೊತೆಗೆ ಹೊರಭಾಗದಿಂದ ಬಂದಿರೋರು ಕೂಡ ನಮ್ಮ ರಾಜ್ಯದಲ್ಲಿ, ಅದು ನಮ್ಮ ನಗರದಲ್ಲಿ ಅತಿ ಹೆಚ್ಚು ವಾಸಕ್ಕೆ ಯೋಗ್ಯ ಸ್ಥಳ ಮತ್ತು ಉದ್ಯೋಗಕ್ಕೆ ಯೋಗ್ಯ ಸ್ಥಳ, ಬದುಕನ್ನು ಕಟ್ಕೊಳ್ಳೋದಕ್ಕೆ ಯೋಗ್ಯ ಸ್ಥಳ ಮತ್ತು ಎಷ್ಟೇ ಹಣ ಇದ್ದರೂ ನಾವಿಲ್ಲಿ ಬದುಕೋಬೋದು, ಆಹಾರ ಸಿಗುತ್ತೆ, ಇಂದಿರಾ ಕ್ಯಾಂಟೀನ್ ಮುಖಾಂತರ 5 ರೂಪಾಯಿಗೆ 10 ರೂಪಾಯಿಗೆ ಆಹಾರ ಸಿಗುತ್ತೆ, ನಾವು ದುಡಿಮೆಗೆ ತಕ್ಕಂತೆ ಬದುಕನ್ನು ಕಟ್ಕೋಬೇಕು ಅಂತ ಕರ್ನಾಟಕ ಸರ್ಕಾರ ಕೊಟ್ಟಿರೋ ಯೋಜನೆ ಇಡೀ ದೇಶದ ಎಲ್ಲ ಉದ್ಯೋಗ ಅರಸಿ ಬರೋರಿಗೆ ಆಶ್ರಯ ತಾಣ ಆಗಿದೆ ಬೆಂಗಳೂರು. ಪ್ರತಿ 10 ವರ್ಷಕ್ಕೊಮ್ಮೆ ಜನಗಣತಿ ಆಗೋದು ಅವಶ್ಯ ಅಂತ ಹೇಳಿ ನಾವೇ ಸಹಲಾನಿಯವರ ಕೇಸ್ನಲ್ಲಿ ತೆಗೆದುಕೊಂಡಂಥ ನಿರ್ಣಯ ಇಡೀ ದೇಶದ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಪ್ರತಿ 10 ವರ್ಷಕ್ಕೊಮ್ಮೆ ಸುಪ್ರೀಂ ಕೋರ್ಟ್ನ ನಿರ್ದೇಶನದ ಪ್ರಕಾರ ಹಿಂದುಳಿದ ವರ್ಗಗಳ ಆಯೋಗದ ಅಡಿಯಲ್ಲಿ, ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗದ ಅಡಿಯಲ್ಲಿ ಜನಗಣತಿ ನಿಗದಿತ ಸಮಯದಲ್ಲಿ ಆಗಲೇಬೇಕು ಅನ್ನೋದು ಆ ಉದ್ದೇಶ ಮತ್ತು ಅದರ ಆದೇಶ. ಅದನ್ನು ಯಥಾವತ್ತಾಗಿ ಪಾಲನೆ ಮಾಡಬೇಕಾಗಿರೋದು ಆಡಳಿತ ನಡೆಸ್ತಿರುವಂಥ ಅಲ್ಲಿಯ ಆಯಾ ರಾಜ್ಯಗಳ ಸರ್ಕಾರಗಳು, ಅದರ ಕರ್ತವ್ಯ ಕೂಡ. ಅದೇ ರೀತಿ ಪ್ರತಿ ವರ್ಷ ರಾಜ್ಯ ಸರ್ಕಾರ ಬಜೆಟನ್ನು ಮಂಡನೆ ಮಾಡುವಾಗ ಯಾವ ಸ್ತರದ ಮತ್ತು ಯಾವ ಗುಣಮಟ್ಟದ ಮತ್ತು ಯಾವ್ಯಾವ ವ್ಯಕ್ತಿಗಳು ಮತ್ತು ಅವರ ಆರ್ಥಿಕ ಗುಣಮಟ್ಟ, ಶೈಕ್ಷಣಿಕ ಗುಣಮಟ್ಟ ಮತ್ತು ಸಾಮಾಜಿಕ ಗುಣಮಟ್ಟ ಹೇಗಿದೆ ಅಂತ ತಿಳ್ಕೊಳ್ಳೋಕ್ಕೆ ಈ ಜನಗಣತಿ ಕೂಡ ಅತಿ ಅವಶ್ಯ. ಬಜೆಟ್ನ ಮೇಲಿನಿಂದ ಕೆಳಗಡೆ ತನಕ ಎಲ್ಲರಿಗೂ ಲಾಗೂ ಆಗಬೇಕು. ಎಲ್ಲ ನಾವು ತೆಗೆದುಕೊಂಡ ತೀರ್ಮಾನಗಳು ಮತ್ತು ನಾವು ಪ್ರಣಾಳಿಕೆಯಲ್ಲಿ ಕೊಟ್ಟಂಥ ವಿಷಯಗಳು ಎಲ್ಲ ಸ್ತರದ ಜನರಿಗೆ ಮುಟ್ಟಬೇಕು ಅಂತಂದರೆ ಗಣತಿ ಅತ್ಯವಶ್ಯ. ಯಾವುದೇ ಸರ್ಕಾರ ಇರಲಿ, ಯಾವುದೇ ರಾಜ್ಯ ಇರಲಿ ಅಥವಾ ಯಾವುದೇ ಕೇಂದ್ರಾಡಳಿತ ಪ್ರದೇಶ ಇರಲಿ, ಅದರಿಂದ ನುಣ್ಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದರೆ ಸುಪ್ರೀಂ ಕೋರ್ಟ್ನ ನಿರ್ದೇಶನ ಇದೆ. ಅದರಂತೆ ನಾವೆಲ್ಲರೂ ಎಲ್ಲ ರಾಜ್ಯದವರು ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗವನ್ನು ರಚನೆ ಮಾಡ್ಕೊಂಡಿದ್ದೇವೆ. ಅದರ ಅಡಿಯಲ್ಲಿ ಗಣತಿಯನ್ನು ನಡೆಸೋದು ಒಂದು ಕಾನೂನುಬದ್ಧವಾದಂಥ ಪ್ರಕ್ರಿಯೆ. ಕಳೆದ ಹಿಂದೆ ನಡೆಸಿದಂಥ ಗಣತಿಯ ಲೋಪದೋಷಗಳು, ಅದು ಮಂಡನೆ ಆದಂಥ ಸಮಯ, ಅವೆಲ್ಲ ಸಮಸ್ಯೆ ಮತ್ತು ಇನ್ನೊಂದು ಮಗದೊಂದು ಏನೇನೋ ಚರ್ಚೆಗಳಾಗಿ ಅವೆಲ್ಲ ಚರ್ಚೆಗಳು ಈಗ ಅಪ್ರಸ್ತುತ ಅಂತ ನಾನು ಭಾವಿಸಿದ್ದೇನೆ. ಯಾಕೆಂದರೆ ಈಗಾಗಲೇ ಮತ್ತೊಂದು ಹೊಸ ಸರ್ವೆಯನ್ನು ಮಾಡಿ ಅದರ ಅಂಕಿಅಂಶಗಳು ತಿಳ್ಕೋಬೇಕು ಅಂತ ಸರ್ಕಾರ ಒಂದು ವಾಸ್ತವ ನೆಲೆಗಟ್ಟಿನ ಮೇಲೆ ನಾವೆಲ್ಲರೂ ಸರ್ಕಾರವನ್ನು ನಡೆಸಬೇಕಾಗತ್ತೆ. ನಮಗೆ ಬರ್ತಿರುವಂಥ ಆದಾಯ, ಅದರ ಹಂಚಿಕೆ ಕೂಡ ಜನರಿಗೆ ಸರಿಯಾಗಿ ಆಗಬೇಕು ಅನ್ನೋ ಕಾರಣಕ್ಕಾಗಿ ಬೆಂಗಳೂರು ಹೊರತುಪಡಿಸಿ ಬೇರೆ ಹೊರಗಡೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ 100ಕ್ಕೆ 100ರಷ್ಟು ಗಣತಿ ಪೂರ್ಣಗೊಂಡಿದೆ. ಬೆಂಗಳೂರಿನ ಭಾಗದಲ್ಲಿ ಮತ್ತು ಶಾಲೆಗಳು ಪ್ರಾರಂಭ, ನಾವು ಏನು ಅಂದ್ಕೊಂಡಿದ್ವಿ ನಿಗದಿತ ಸಮಯದಲ್ಲಿ ಈ ಗಣತಿ ಮುಗಿಸ್ಬೇಕು ಅಂತ ಹೇಳಿ, ಶಾಲೆಗಳು ಕೂಡ ಪ್ರಾರಂಭ ಆಗಿ ದಸರಾ ರಜದ ಸಂದರ್ಭ ನಾವೇನು ಬಳಸ್ಕೊಳ್ಳೋಕ್ಕೆ ನಾವು ಪ್ರಯತ್ನ ಪಟ್ವಿ. ಅದು ಸಾಧು ಆಗಲಿಲ್ಲ. ಕೆಲವು ಸಂದರ್ಭಗಳಲ್ಲಿ ಕೆಲವು ಬೇರೆ ಬೇರೆ ಮನಸ್ಸುಗಳು ಅದರ ವಿರುದ್ಧವಾಗಿ ಕೆಲಸ ಮಾಡಿದ್ದಕ್ಕೆ ಕೆಲವು ಸಾರ್ವಜನಿಕರು ಇದು ಏನೋ ಅವಶ್ಯಕ ಇಲ್ವೇನೋ ಅಥವಾ ಇದರಿಂದ ನಮಗೇನೋ ನೋವಾಗಿಬಿಡುತ್ತೇನೋ ಅಂತ ಆಲೋಚನೆ ಮಾಡುವ ಥರ ಮಾಡಿ ಕೆಲವರು ಭಾಗಿಯಾಗೋಕ್ಕೆ ಸಾಧ್ಯ ಆಗಲಿಲ್ಲ. ಮತ್ತು ಅವರನ್ನು ಹುಡ್ಕೊಂಡು ಹೋದಂಥ ಮತ್ತು ಅವ್ರಿಗೆ ಕೊಟ್ಟಂಥ ಸಮಯ ಬೆಂಗಳೂರು ನಗರದಲ್ಲಿ ಸಾಲದೇ ಹೋಯಿತು. ಅದಕ್ಕಾಗಿ 31ನೇ ತಾರೀಕು ತನಕ ಮತ್ತೆ ಗಡುವನ್ನು ವಿಸ್ತಾರ ಮಾಡಿ ಪೂರ್ಣಗೊಳಿಸಲೇಬೇಕು. ಏನಾರಾಗಲಿ, ಯಾರಾಗಲಿ, ಎಲ್ಲರೂ ಇರಲಿ, ಅವರು ಫುಟ್ಪಾತ್ ಮೇಲೆ ಇರಲಿ ಅಥವಾ ಒಂದು ಕೊಠಡಿಯಲ್ಲಿರಲಿ ಅಥವಾ ಒಂದು ಮನೆಯಲ್ಲಿ ವಾಸ ಮಾಡ್ಕೊಂಡಿರಲಿ, ಬಾಡಿಗೆ ಮನೆಯಲ್ಲಿರಲಿ, ಸ್ವಂತ ಮನೆಯಲ್ಲಿರಲಿ, ಎಲ್ಲಾದರೂ ಇರಲಿ, ಒಟ್ಟಿನಲ್ಲಿ ವಾಸ ಮಾಡ್ತಿರೋ ಪ್ರತಿಯೊಬ್ಬ ಜನರನ್ನು ಕೂಡ ಜನಗಣತಿಯ ಅಡಿಯಲ್ಲಿ ತರಬೇಕು. ಅದು ನಮ್ಮ ರಾಜ್ಯದಲ್ಲಿ ಎಷ್ಟು ಜನ ಇದ್ದಾರೆ ಗಣತಿ ಮಾಡಿದ್ರೆ ಮಾತ್ರನೇ. ನಾನು ಆಗಲೇ ಹೇಳಿದ್ನಲ್ಲ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಎಲ್ಲ
ಅವ್ರಿಗೆ ಕೊಡಬೇಕಾಗಿರುವಂಥ ಸವಲತ್ತುಗಳನ್ನು ಕೊಡೋದಕ್ಕೆ, ನಾಗರಿಕ ಸವಲತ್ತುಗಳು, ಅದು ಬಹಳ ಪ್ರಮುಖ ಅಂತ ಹೇಳಿ ನಾವು ದೊಡ್ಡ ಹೆಜ್ಜೆಯನ್ನು ಇಟ್ಟಿದ್ದೇವೆ. ಜನರು ಕೂಡ ನಮ್ಮ ಜೊತೆಗೆ ಸಹಕಾರವನ್ನು ನೀಡಿದ್ದಾರೆ. ಆದರೂ ಕೂಡ ಸಮಯ ಸಾಲ್ತಾ ಇಲ್ಲ. ಯಾತಕ್ಕೆ ಅಂದರೆ ಈ ದೊಡ್ಡ ನಗರೀಕರಣದ ಇಡೀ ಪ್ರಪಂಚವೇ ನಗರೀಕರಣ ಒಂದು ದೊಡ್ಡ ಇದು ನಡೀತಾ ಇರೋದ್ರಿಂದ ಯುದ್ಧ ನಡೀತಾ ಇದೆ. ಆ ನಗರೀಕರಣದ ಯುದ್ಧ. ಹಳ್ಳಿಗಾಡುಗಳನ್ನೆಲ್ಲ ಬಿಟ್ಟು ನಗರಗಳಲ್ಲಿ ಬಂದು ಬೆಳಗ್ಗೆ 10 ಗಂಟೆಗೆ ಅವರು ಅಥವಾ 9 ಗಂಟೆಗೆ ಉದ್ಯೋಗ ಸ್ಥಳಕ್ಕೆ ಹೋಗಬೇಕು ಅಂದರೆ ಅವ್ರು ತಲುಪೋದಕ್ಕೆ ಬೆಳಗ್ಗೆ 6 ಗಂಟೆ ಅಷ್ಟೊತ್ತಿಗೆ ಅಥವಾ 7 ಗಂಟೆ ಅಷ್ಟೊತ್ತಿಗೆ ಮನೆ ಬಿಡಬೇಕಾಗತ್ತೆ. ಸರಿಯಾದ ಸಮಯಕ್ಕೆ ತಲುಪಬೇಕು. ಅವರು ಪ್ರತಿದಿನದ ಪ್ರಕ್ರಿಯೆಗಳನ್ನು ನಡೆಸ್ಕೋಬೇಕು. ಮತ್ತು ಸಂಜೆ ಅವರು ಉದ್ಯೋಗವನ್ನು ಆದಮೇಲೆ ಮನೆಗೆ ಬಂದು ಸೇರ್ಕೊಳ್ಳೋಕ್ಕೆ ರಾತ್ರಿ 9 ಗಂಟೆ 10 ಗಂಟೆ ಅವ್ರದ್ದೊಂದು ದಿನ ನಡೀತಿರುವಂಥ ಅದು ಪ್ರಕ್ರಿಯೆ ಆಗಿರುತ್ತೆ. ಆ ಸಮಯದಲ್ಲಿ ಗಣತಿದಾರರು ಅವ್ರ ಮನೆ ಬಾಗಿಲಿಗೆ ಹೋದಾಗ ಅವ್ರ ಮನೆ ಬೀಗ ಹಾಕಿರ್ಬೋದು. ಆ ಸಮಯದಲ್ಲಿ ಗಣತಿ ಮಾಡೋಕ್ಕಾಗದೇ ಇರ್ಬೋದು. 1 2 3 4 5 ಬಾರಿ ಹೋದರೂ ಅವ್ರು ಸಿಗದೇ ಇರ್ಬೋದು. ಅವರು ಸಿಗುವ ಸಮಯ ಶನಿವಾರ ಅಥವಾ ಭಾನುವಾರ ಯಾವತ್ತು ಸಿಕ್ಕಿದಾರೋ ಆ ಒತ್ತಡ ಒಬ್ಬ ಗಣತಿದಾರನಿಗೆ ಒಂದು ದಿನಕ್ಕೆ 10 ಜನರನ್ನ 10 ಮನೆಯ ಸಮೀಕ್ಷೆ ಪೂರ್ಣ ಮಾಡೋದಕ್ಕೆ ನಾವು ಕೊಟ್ಟಿರುವಂಥ ಶಾಶ್ವತ ಆಯೋಗ ಸಿದ್ಧಪಡಿಸಿರುವಂಥ ಆ ಪಟ್ಟಿಯಲ್ಲಿರುವಂಥ ಒಂದು ಏನು ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಸಾಕಾಗ್ತಿಲ್ಲ ಸಮಯ ಅಂಥೇಳಿ ಇವತ್ತು ಕೊನೆಯಾಗಿದೆ. ಆದರೂ ಕೂಡ ಸಾಧ್ಯವಾದಷ್ಟು ಮಟ್ಟಿಗೆ ಈ ಗಣತಿದಾರರಿಗೆ ಧನ್ಯವಾದಗಳನ್ನು ಹೇಳಬೇಕು. ರಾಜ್ಯ ಸರ್ಕಾರ ನೀಡಿದಂಥ ಈ ಕಾರ್ಯವನ್ನು ಪೂರ್ಣಗೊಳಿಸುವಲ್ಲಿ ಅವರು ಯಶಸ್ವಿಯಾಗಿ ಕೆಲಸ ಮಾಡಿದ್ದಾರೆ. ಇನ್ನೂ ಅಪೂರ್ಣ ಆಗಿದೆ ಅನ್ನೋ ಅನುಮಾನಗಳು ಹೆಚ್ಚಿದೆ. ಅದಕ್ಕಾಗಿ ಈಗ ಆನ್ಲೈನ್ ಮುಖಾಂತರ ನವೆಂಬರ್ 10ನೇ ತಾರೀಕು ತನಕ ತಾವೇ ಸ್ವತಃ ಮನೇಲಿ ಕೂತ್ಕೊಂಡು ನಾವು ಅವ್ರ ಮನೆಗೆ ನೀವು ಹೇಳ್ದಂಗೆ ವಿದ್ಯುತ್ ಶಕ್ತಿ ಮೀಟರ್ ಮೇಲೆ ಅಂಟಿಸಿರುವಂಥ QR ಕೋಡ್ನ ಚೀಟಿಯನ್ನು ಸ್ಕ್ಯಾನ್ ಮಾಡಿಕೊಂಡು ಅವರೇ ಸ್ವತಃ ಅಥವಾ ವೆಬ್ಸೈಟ್ನಲ್ಲಿ ನಾವು ಕೊಟ್ಟಿರುವಂಥ ಮಾಹಿತಿನ ಆಧರಿಸಿ ಅವರು ತಮ್ಮ ಗುರುತನ್ನು ಹೇಳಿಕೊಂಡು ನಾವಿಂಥ ಪರಿಸ್ಥಿತಿಲಿದ್ದೀವಿ ಅಂತ ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಇದೆ. 10ನೇ ತಾರೀಕು ತನಕ ವಿಸ್ತರಣೆ ಮಾಡಿ ಅದು ಕೂಡ ಅವಕಾಶ ಕೊಟ್ಟಿದ್ದೇವೆ. ಇಲ್ಲಿ ನಾವು ಯಾವುದೇ ಬೇರೆ ಬೇರೆ ಕಲ್ಪನೆಗಳು ಆಲೋಚನೆಗಳು ಇಟ್ಕೊಂಡು ನಡೆಸುವಂಥ ಈ ಜನಗಣತಿ ಅಲ್ಲ. ಇದು ಇಡೀ ರಾಷ್ಟ್ರದಲ್ಲಿ ನಡೆಸಬೇಕಾಗಿರುವಂಥ ಒಂದಿದು ಜಾತಿ ಗಣತಿ. ಕೇಂದ್ರ ಸರ್ಕಾರದ ಮೇಲೆ ಇಡೀ ಭಾರತ ದೇಶದ ಎಲ್ಲ ರಾಜಕೀಯ ಪಕ್ಷಗಳು, ಮಾನ್ಯ ರಾಹುಲ್ ಗಾಂಧಿಯವರು ಪ್ರತಿದಿನ ರಸ್ತೆಯಲ್ಲಿ ಅವ್ರ ಜೊತೆ ಬೇರೆ ಬೇರೆ ರಾಜಕೀಯ ಪಕ್ಷಗಳು, ಅಲ್ಲಿಯ ಸ್ಥಳೀಯ ರಾಜಕೀಯ ಪಕ್ಷಗಳು ಜೊತೆಗೂಡಿ ಜಾತಿ ಗಣತಿ ಆಗಲೇಬೇಕು. ಇದು ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷರು ಮಾಡಿದ್ದು. ಆನಂತರದಲ್ಲಿ ಇದು ಜಾತ್ಯತೀತ ರಾಷ್ಟ್ರ ಆದದ ಕಾರಣಕ್ಕೆ ನಾವು ಜಾತಿ ಗಣತಿಯನ್ನು ಮಾಡಿಕೊಂಡಿಲ್ಲ. ನಮ್ಮ ಮೇಲೆ ಬಜೆಟನ್ನು ನಿರ್ಮಾಣ ಮಾಡಿ ಅದನ್ನು ಲಾಗು ಮಾಡ್ತಿರುವವರು ಕೇವಲ 2% ಇರೋ ಜನ 98% ಇರೋ ಜನರ ಮೇಲೆ ಏರ್ತಾ ಇದ್ದಾರೆ. ಇದು ಸರಿಯಾಗ್ತಿಲ್ಲ. ದೇಶ ಇಷ್ಟು ವರ್ಷ ಸ್ವಾತಂತ್ರ್ಯ ಆದರೂ ಕೂಡ ಅದನ್ನು ಪೂರ್ಣ ಪ್ರಮಾಣದಲ್ಲಿ ನಮಗೆ ಬೇಕಾಗಿರೋದು ನಾವು ಬಡ್ಕೊಳಕ್ಕಾಗ್ತಿಲ್ಲ. ಹಾಗಾಗಿ ಜಾತಿ ಗಣತಿ ಮಾಡಲೇಬೇಕು ಅಂತ ಬಹಳ ಇಡೀ ರಾಷ್ಟ್ರ ತುಂಬ ಒತ್ತಡ ಬಂದದ್ದಕ್ಕಾಗಿ ಕೇಂದ್ರ ಸರ್ಕಾರ ಜಾತಿ ಗಣತಿ ಮಾಡ್ತೀನಿ ಅಂತ ಕೂಡ ಘೋಷಣೆ ಮಾಡಿದೆ. ಅದರದ ಫ್ರೇಮ್ವರ್ಕನ್ನು ಇವತ್ತವರೆಗೂ ಬಿಡುಗಡೆ ಮಾಡಿಲ್ಲ. ಅದು ಘೋಷಣೆ ಮಾಡಿರೋದೇನು ಅಂತಂದರೆ 2027 ಮೇನಲ್ಲಿ ನಾವು ಗಣತಿಯನ್ನು ಮಾಡೋದಕ್ಕೆ ಪ್ರಾರಂಭ ಮಾಡ್ತೀವಿ ಅಂತೇಳಿ ಘೋಷಣೆ ಮಾಡಿದ್ದಾರೆ. ಮೇನಲ್ಲಿ ಘೋಷಣೆ ಮಾಡಿದ್ದಾರೆ. ಅದಕ್ಕೆ ಹಣ ಇಟ್ಟಿಲ್ಲ. ಅದರದ್ದು ನಾವಿವಾಗ ಏನು 60 ಪ್ರಶ್ನೆ 30 ಪ್ರಶ್ನೆ ಅದೇನೋ ನೀವೆಲ್ಲ ಪ್ರತಿದಿನ ಹೇಳಿದ್ರಿ, ಆ ಥರದ್ದು ಯಾವುದೇ ಅವರ ಒಂದು ಚೌಕಟ್ಟನ್ನು ಇವತ್ತವರೆಗೂ ಬಿಡುಗಡೆ ಮಾಡಿಲ್ಲ. ರೈಟ್, ಅಲ್ಲಿಗೆ ನಾನು ಬರ್ತೀನಿ, ಮಾಹಿತಿಯನ್ನು ಪಡ್ಕೊಳ್ತೀನಿ. ಯದುಕುಮಾರ್ ಗೌಡ್ರೆ, ನಾನು ಕೇಳ್ತಾ ಇದ್ದೆ ಕಾಂಗ್ರೆಸ್ ವಕ್ತಾರಕ್ಕೆ ಇದನ್ನು ಒಂದು ಸಂಪೂರ್ಣ ಸಮೀಕ್ಷೆ ಅಂತ ಕರೀಬಹುದಾ ಅಂತೇಳಿ. 100% ಅಂತ ಹೇಳಿದ್ದಾರೆ. ಖಂಡಿತ ಇದು ಪೂರ್ಣ ಸಮೀಕ್ಷೆ ಆಗಿದೆ ಅಂತ ಹೇಳಿ ನೀವು ಅದನ್ನು ಒಪ್ಕೊಳ್ತೀರಾ ಅನ್ನೋದು ಒಂದು ಪ್ರಶ್ನೆ. ಇನ್ನು ಶಿವರಾಜ್ ತಂಗಡಗಿ ಅವರು ಮಾತಾಡೋ ಸಂದರ್ಭದಲ್ಲಿ 101.47% ಸಮೀಕ್ಷೆ ಆಗಿದೆ ಅಂತ ಹೇಳಿದ್ದಾರೆ. ಏನದು ಹಂಗಂದ್ರೆ ಏನಂತ ಅರ್ಥ ಮಾಡ್ಕೋಬೇಕು? ಸಾಮಾನ್ಯ ವಿದ್ಯಾರ್ಥಿಗಳಿಗೂ ಅರ್ಥ ಆಗುತ್ತೆ, ಅಂಕ ಪಡೆಯೋ ವಿದ್ಯಾರ್ಥಿಗಳಿಗೂ, ಇಲ್ಲ ಕಾಲೇಜ್ ಹೋಗೋ ವಿದ್ಯಾರ್ಥಿನ ಬೇರೆ ಯಾರಿಗೂ 100% ಅಂದ್ರೆ ಸಂಪೂರ್ಣ ಅಂತ. 101.47 ಅಂದ್ರೆ ಅವರೇ ಅದಕ್ಕೆ ಅರ್ಥ ಹುಡುಕ್ಬೇಕಾಗತ್ತೆ. ಯಾಕಂದ್ರೆ ಈ ಸರ್ಕಾರ ಯಾವತ್ತು ತಾಳಮೇಳ ಇಲ್ದಿರೋ ಸರ್ಕಾರ. ಈ ಲೆಕ್ಕಕ್ಕೆ ಅವರೇ ಕೊಡ್ಬೇಕಾಗತ್ತೆ. ಜನ ನಗ್ತಾ ಇರ್ತಾರೆ. ನಾವ್ ಹೇಳಿದಂಥದ್ದು ಹಿಂದಿನ ಜಾತಿ ಮಾಡೋ ಸಮೀಕ್ಷೆ ಮಾಡಬೇಕಾದಾಗ ಅದರಲ್ಲೂ 160-200 ಕೋಟಿ ಲಾಸ್ ಮಾಡಿದ್ರಿ ರಾಜ್ಯ ಸರ್ಕಾರಕ್ಕೆ, ರಾಜ್ಯದ ತೆರಿಗೆದಾರರ ಹಣವನ್ನ. ಅದಾದ್ಮೇಲೆ ಮತ್ತೆ ಇದೊಂದು ಮಾಡ್ರಿ. ನಾವು ಇದನ್ನ ಮಾಡಬೇಕಾದಾಗ ನಾವ್ ಹೇಳಿದ್ವಿ ತರಾತುರಿಯಲ್ಲಿ ಮಾಡಬೇಡಿ, ಮಾಡಿ. ಇದು ರೀಡಿಸ್ಟ್ರಿಬ್ಯೂಷನ್ಸ್ ಆಫ್ ದ ವೆಲ್ತ್ ಆಗ್ಬೋದು, ಸೊಸೈಟಿಗೆ ಆಗ್ಬೋದು, ಆಗ್ಬೇಕಾಗಿರುವಂತ ಸೌಲಭ್ಯಗಳನ್ನ ಕೊಡ್ಬೇಕಾಗಿರುವಂತದ್ದು ಮರು ವಿಂಗಡಣೆ ಮಾಡಕ್ಕೆ ಬೇಕೇ ಬೇಕು. ಆದ್ರೆ
ತಾವು ಇದನ್ನ ತರಾತುರಿಯಲ್ಲಿ ಮಾಡಿ ಇಷ್ಟ ಅರ್ಜೆಂಟ ಮೇಡಮ್. ಅದಲ್ಲಿ ನಾವು ಮೊದಲು ಕೇಳಿದ್ವಿ, ತಾವು ಎಷ್ಟೊಂದು ಸತಿ ಡಿಸ್ಕಸ್ ಮಾಡಿದಂಥದ್ದು 53 ಪ್ರಶ್ನೆಗಳನ್ನೇ. ಅದೇ ಅವೈಜ್ಞಾನಿಕವಾಗಿತ್ತು, ಅದೇ ಅವೈಜ್ಞಾನಿಕವಾಗಿ ಇದಾಗಿದೆ. ಇದ್ರಲ್ಲಿ 60 ಪ್ರಶ್ನೆ, 60 ಪ್ರಶ್ನೆಗೆ ಸುಮಾರು 1 ಗಂಟೆ ಕಾಲ ಸಮಯ ತಗೊಳ್ತಾ ಇದ್ದಂಥದ್ದು. ಯಾರ ಹತ್ರ ಪೇಷನ್ಸ್ ಇತ್ತು ಅದ್ರಲ್ಲಿ ಅಷ್ಟೊಂದೆಲ್ಲ ಮಾತಾಡಬೇಕಾದಾಗ? ಯಾಕಂದ್ರೆ ನಾವು ಸಾಮಾನ್ಯ ಜನರ ಬಗ್ಗೆ ಪೇಷನ್ಸ್ ಇತ್ತ ಅಂತ ಕೇಳಕ್ ಹೋದಾಗ ನಾವು ಎಕ್ಸಾಂಪಲ್ಸ್ ಯಾರು ಅಂತಾರೆ ಮುನ್ನುಡಿ ಬರೀತಾರಲ್ಲ, ನಿಮ್ DCM DK ಶಿವಕುಮಾರ್ಗೆ ಗಣತಿದಾರರು ಅವ್ರ ಹತ್ರನೇ ಹೋಗಿ ಪ್ರಶ್ನೆ ಕೇಳಬೇಕಾದಾಗ ಎಷ್ಟು ಅಸಂಬಂಧ ಪ್ರಶ್ನೆಗಳಿಗೆ ಅವರು ಉತ್ತರ ಕೊಡಕ್ಕಾಗಿಲ್ಲ. ರಾಜ್ಯ ಜನರೇ ನೋಡಿದ್ದಾರೆ ಮಾಧ್ಯಮದ ಮುಖಾಂತರ. ಅಂದ್ರೆ ಇರುಸು ಮುರುಸು ಉಂಟಾಗುವಂಥದ್ದು, ತಮ್ಮ ಪದವಿ ಏನು, ತಮ್ಮ ಕೇಸಸ್ ಎಷ್ಟಿದೆ, ತಾವು ಎಷ್ಟು ಇದ್ ಮಾಡಿದ್ದೀರಾ, ತಮ್ಮ ಇವಾಗಿರುವಂತ ಪದವಿನ ಅಂದಾಗ ಅಲ್ಲೇ ಹೇಳ್ಬೇಕಾದಾಗ ನನ್ನ ಒಂದು ಪದವಿಯನ್ನ ಪಂಚಾಯತಿ ಮೆಂಬರ್ ಅಂತ ಮಾಡು, ಪಂಚಾಯತಿ ಅಧ್ಯಕ್ಷ ಅಂತ ಮಾಡು, ಜಿಲ್ಲಾ ಪಂಚಾಯತ್ ಆ ತರ ಮಾಡು ಅಂದಾಗ ಅಲ್ಲೇ ಸುಳ್ಳಿನ ಒಂದು ಸರಮಾಲೆ ಬರುತ್ತಲ್ಲ ಮೇಡಮ್. ಯಾರು ಮೊದಲನೇದೇ ಸುಳ್ಳಿನ ಸರಮಾಲೆ ಹಾಕೊಡ್ತಾರೋ ಜನ ಏನ್ ಮಾಡ್ತಾರೆ, ರಾಜ್ಯದ ನಾಯಕರಾದಂಥವ್ರೇ ಈ ತರ ಸುಳ್ಳು ಹೇಳ್ಬೇಕಾದಾಗ ಇನ್ನು ಜನ ಯಥಾರಾಜ ತಥಾ ಪ್ರಜಾ, ಜನ ಯಾವ ರೀತಿ ತಗೊಂತಾರ ಅನ್ನೋದು. ಅದಕ್ಕೆ ಹೇಳ್ತಾ ಇರೋದು ಆ 60 ಪ್ರಶ್ನೆಗಳು ಎಷ್ಟು ವೈಜ್ಞಾನಿಕವಾಗಿತ್ತು, ಇಡೀ ಪ್ಯಾನ್ ಆಫ್ ಕರ್ನಾಟಕ ಅದು ಸಮಂಜಸವಾಗಿತ್ತ, ಜನರು ಅದಕ್ಕೆ ಉತ್ತರ ಕೊಡಕ್ಕಂತ ಸಮಯ ಇತ್ತ? ಇಲ್ಲ. ಮತ್ತೆ ನೀವು ಒಂಥರ ಏನಂತಾರೆ, ಒತ್ತಾಯಕ ಪೂರ್ವಕವಾಗಿ ಶಿಕ್ಷಕರನ್ನ, ಯಾಕಂದ್ರೆ ರಜಾ ಮತ್ತೆ ಬೇರೆ ನಮ್ಮ ನವರಾತ್ರಿ ಸಮಯದಲ್ಲಿ ಅವ್ರನ್ನ ತುಂಬಾ ಪ್ರೆಷರ್ ಮಾಡಿದಂಥದ್ದು ಒತ್ತಡ ಅವ್ರ ಮೇಲೆ ಇತ್ತು ಮೇಡಮ್. ಅದರಲ್ಲಿ ಈ ಗಣತಿನಲ್ಲಿ ತಾವು ನೋಡ್ಕೋಬಹುದು, ಅಂಗವಿಕಲರನ್ನು ಪಾರ್ಟಿಸಿಪೇಟ್ ಮಾಡಿಸಿದಂಥದ್ದು, ಹಲವಾರು ಜನ ಪ್ರಾಣ ಕಳ್ಕೊಂಡಿದ್ದಂಥದ್ದು ಇದೆ. ಆಮೇಲೆ ತಮ್ಮ ಇಲಾಖೆಯ ಇದು ಡಿಪಾರ್ಟ್ಮೆಂಟ್ ನ ಸಂಬಳಗಳನ್ನ ಸರಿಯಾಗಿ ಸಮಯ ಕೊಡೋದಕ್ಕಾಗದೆ ಅವರು ನೊಂದಿರೋದು ಅಂತದ್ದು ಇದೆ ಈ ಒಂದು ಸಮೀಕ್ಷೆಯಿಂದ. ನಾವು ಹೇಳುವಂಥದ್ದು ಇಲ್ಲಿ ಸಮೀಕ್ಷೆ ಮಾಡಬೇಕಾದಾಗ ನೀವು ಬೇರೆ ಬೇರೆ ಸಮುದಾಯಗಳನ್ನ, ಅದು ಮುಸಲ್ಮಾನ ಸಮುದಾಯ ಆಗ್ಬೋದು, ಕ್ರಿಶ್ಚಿಯನ್, ಅದನ್ನ ಅಖಂಡವಾಗಿ ಅದಕ್ಕೇನು ಆಪ್ಷನ್ಸ್ ಇಲ್ಲ. ಸಬ್ ಕ್ಯಾಸ್ಟ್ ಆಗಲಿ ಬೇರೆ ಆಗಲಿ ಆಪ್ಷನ್ಸ್ ಇರಲಿಲ್ಲ. ಆದ್ರೆ ಅದೇ ಹಿಂದೂಗಳ ಇದರಲ್ಲಿ ಮಾತ್ರ ಆಪ್ಷನ್ಸ್ ಇತ್ತು, ಸಬ್ ಕ್ಯಾಸ್ಟ್ ಇತ್ತು, ಒಡೆಯುವಂಥದ್ದು. ಸೊ ಅಂದ್ರೆ ಇದನ್ನ ಕ್ಲಿಯರ್ಲಿ ಯಾವುದೋ ಒಂದು ಸಮುದಾಯಕ್ಕೆ ಅದನ್ನ ಲಾಭ ಮಾಡಿಕೊಡುವಂತ ಪೂರ್ತಿಯಾದಂಥದ್ದು ಜನರಿಗೆ ಕಾಣಿಸ್ತಾ ಇದೆ ಮೇಡಮ್. ಅದಕ್ಕೋಸ್ಕರ ಕೋರ್ಟ್ಗೆ ಹೋದಾಗ್ಲೂ ಕೋರ್ಟ್ ಹೇಳುತ್ತೋ ಆಪ್ಷನಲ್ ಅಂತ. ಆಪ್ಷನಲ್ ಅಂದಾಗ ಮೇಡಮ್ ನೀವು ಇದು ಮಾಡ್ಬೇಕು, ಇದ್ರಲ್ಲಿ ಹೇಳಿದಾಗ ಸುಮಾರು 15 ಲಕ್ಷ ಜನ ಅಂದ್ರೆ ಕುಟುಂಬ ಅನ್ನೋದಕ್ಕಿಂತ ಅವರು ಇದರಲ್ಲಿ ಭಾಗವಹಿಸಿಲ್ಲ. ಅವಾಗ ಯಾವ ತರ ಅದು ಸಹಿಯಾದ ಡೇಟಾ ಅಂತ ಕಾಣುತ್ತೆ? ಪೂರ್ಣ ಪ್ರಮಾಣದ ಡೇಟಾ. ಯಾಕಂದ್ರೆ ರೀಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್ ಅಂತ ಅಂದಾಗ ನಾನೇನಾಗಿರ್ತೀನಿ ನೀವೇನಾಗಿರ್ತೀನಿ ರೀಡಿಸ್ಟ್ರಿಬ್ಯೂಷನ್ ಅದಕ್ಕೆ ಬೇಕಲ್ವಾ? ದೇ ರೆಫ್ಯೂಸ್ಡ್. ಯಾಕೆ ಅಂತಂದ್ರೆ ಒಂದು ಭರವಸೆ ಇರಬೇಕಲ್ಲ ಮೇಡಮ್ ಸರ್ಕಾರಕ್ಕೆ, ಸರ್ಕಾರದ ಮೇಲೆ ಭರವಸೆ. ಯಾಕಂದ್ರೆ ಲಾಸ್ಟ್ 2.5 ವರ್ಷದಲ್ಲಿ ಯಾವ ಭರವಸೆಗಳು ನೀಡ್ತಾರೆ, ಗ್ಯಾರಂಟಿ ಅಂತ ಹೇಳ್ಕೊಂಡ್ಬಿಟ್ಟು ಬೇರೆ ಈ ತರದ ಸರ್ಕಾರ ಬಂದು ಒಂದಂತಾರೆ ಪ್ರೆಷರೈಸ್ ಮಾಡಬೇಕಾದಾಗ ಅವ್ರು ಯಾಕೆ ನಮ್ಮ ಮಾಹಿತಿ ಯಾಕೆ ಕೊಡಬೇಕು ಅನ್ನೋದು ಒಂದು ನಿರ್ಲಕ್ಷ್ಯತನ ಜನರಲ್ಲೂ ಬಿಡುತ್ತೆ. ಯಾಕಂದ್ರೆ ಜನ ಆಸಕ್ತಿಯಿಂದ ಬೇಕು, ಯಾಕಂದ್ರೆ ಇದು ಸರ್ಕಾರದ ಕಾರ್ಯಕ್ರಮ, ನಮ್ಮ ಕಾರ್ಯಕ್ರಮ ಅನ್ನೋದು ಒಂಥರ ಜನರಿಗೆ ಒಂದು ತಿಳುವಳಿಕೆ ಮಾಡಬೇಕಾಗಿತ್ತಲ್ಲ ಮೇಡಮ್. ಯಾಕೆ ಅಂದ್ರೆ ಆಗ್ಲೇ 160 ಇನ್ನು ಇದರ ಹಿಂದಿನ ಅವಧಿಯ ಇದು ಯೋಜನೆದು ಒಂದೇ ಒಂದು ದೆಹಲಿಗೆ ಹೋಗ್ಬಿಟ್ಟು ಆದ್ಮೇಲೆ ಯಾರೋ ಒಬ್ರು ಹೇಳಿದ್ರು ಇದು ಸರಿ ಇಲ್ಲ, ಮತ್ತೆ ಪುನರ್ವರ್ತನೆ ಮಾಡಬೇಕು ಅಂದ ತಕ್ಷಣ ಅಷ್ಟು ಗಟ್ಟಿಯಾಗಿ ಅವ್ರು ಕರೆಕ್ಟಾಗಿ ಮಾಡಿತ್ತಂದ್ರೆ ಅದನ್ನೇ ಇಂಪ್ಲಿಮೆಂಟ್ ಮಾಡಬೇಕಾಗಿತ್ತು, ಮಾಡಿಲ್ಲ ಅದನ್ನಲ್ಲಿ. ಈಗ ಯಾವೊಂದು ಭರವಸೆ ಮೇಲೆ ಇಷ್ಟಾಂತ ಲಕ್ಷಾಂತರ ಜನರು ಆ ಒಂದು ಸಮೀಕ್ಷೆಯಿಂದ ಹೊರಗುಳಿದಿದ್ದಾಗ ಕರೆಕ್ಟ್ ಡೇಟಾ ಹೆಂಗಿರುತ್ತೆ? ಇದು ಬರೀ ಸರ್ವೆ ಅಂತನಾ, ಇಲ್ಲ ಬರೀ ಇದನ್ನ ಸ್ಯಾಂಪಲ್ ಸರ್ವೆ ಅಂತ ಕರಿಬೇಕಾಗತ್ತಾ? ಓಕೆ, ಗೊತ್ತಾಯ್ತು. ನೀವು ಒಂದು ಮಾತನ್ನ ಉಲ್ಲೇಖ ಮಾಡಿದ್ರಿ ಅದು ಕುಮಾರ್ ಗೌಡ್ರೆ, ಆತುರವಾಗಿ ಸಮೀಕ್ಷೆಯನ್ನು ಮಾಡಿದ್ರು ಅಂತ ಹೇಳಿ. ಹೌದು, ನೀವು ಹೇಳ್ದಂಗೆ 2.5 ವರ್ಷದ ಕಾಲಾವಧಿ ಇದೆ. ಇನ್ನು ಅಪ್ರಾಕ್ಸಿಮೇಟ್ಲಿ ನಾವು ಸಮೀಕ್ಷೆ ಆರಂಭ ಯೋಚನೆಗಳು ಬಂದಾಗ ಅಪ್ರಾಕ್ಸಿಮೇಟ್ಲಿ 3 ವರ್ಷದ ಕಾಲಾವಕಾಶ ಇತ್ತು ಮಾಡೋದಾಗಿದ್ದರೆ, ಅವರಿಗೆ ಇಚ್ಛೆ ಆ ಮಟ್ಟಿಗಿತ್ತು ಅನ್ನೋದಾದ್ರೆ. ಯಾಕೆ ಆತುರ ಅಂತ ನಿಮಗೆ ಅನಿಸ್ತು ಮೇಡಮ್? ನೋಡಿ ಟೈಮಿಂಗ್ಸ್ ನೋಡಿ ಮೇಡಮ್, ಇದು ಕನೆಕ್ಟಿಂಗ್ ದ ಡಾಟ್ಸ್ ಅಂತ ಬಂದಾಗ ಇದಕ್ಕೆ ಬರೀ 17 ದಿನನೋ 20 ದಿನನೋ ಅಂತ ಟೈಮ್ ಕೊಡ್ತಾರೆ, ಮತ್ತೆ ವಿಸ್ತರಿಸ್ತಾರೆ. ಇದಕ್ಕಿಂತ ಹಿಂದೆ SC/ST ಅವ್ರದ್ದು ಇದು ಮಾಡ್ಬೇಕಾದಾಗ ಅದೇ 2.5 ತಿಂಗಳು 3 ತಿಂಗಳು ತಗೊಂತು, ಪ್ರತಿ ಬಾರನ್ನು ವಿಸ್ತರಿಸ್ತಾ ಹೋಗ್ತಾ ಇತ್ತು. ಅಂದ್ರೆ 7 ಕೋಟಿ ಜನ ಅಂತ ನಾವೇನ್ ಕರಿತೀವಿ ಅದನ್ನ ಎಷ್ಟು. ಎಕ್ಸಾಂಪಲ್ ತೆಲಂಗಾಣದಲ್ಲಿ ಇದೇ ಸಮೀಕ್ಷೆ ಆಗ್ಬೇಕಾದಾಗ ತೆಲಂಗಾಣದ ಒಟ್ಟು ಜನಸಂಖ್ಯೆ ಬಂದ್ಬಿಟ್ಟು 3.5 ಕೋಟಿ, 3 ತಿಂಗಳು ತಗೊಂಡ್ರು. ನಾವ್ ಹೇಳ್ತಾ ಇರುವಂತದ್ದು ಇಷ್ಟು ದೊಡ್ಡ ಯೋಜನೆ ಮಾಡಬೇಕಾದಾಗ ಆತರ ಅಂದಾಗ ಯಾಕೆ ಅಂದ್ರೆ ಅಗೇನ್ ಕನೆಕ್ಟಿಂಗ್ ದ ಡಾಟ್ಸ್ ಅಂತ ಬಂದಾಗ ಇವ್ರು ಮಾತಾಡ್ತಾ ಇರುವಂತದ್ದು ನಾವು ಮಾತಾಡ್ತಾ ಇಲ್ಲ, ಜನ ಅವರ ಪಕ್ಷದವ್ರು ಮಾತಾಡ್ತಾ ಇರುವಂತ ನವೆಂಬರ್ ಕ್ರಾಂತಿ ಅನ್ನೋದು. ಡೇಟ್ಸ್ ನೋಡಿ ಮೇಡಮ್, ಕನೆಕ್ಟಿಂಗ್ ದ ಡಾಟ್ಸ್ 31ಕ್ಕೆ ಮುಗಿಬೇಕು. ಬಿಹಾರ್ ಎಲೆಕ್ಷನ್ಸ್ ನವೆಂಬರ್ 5 ಮತ್ತೆ 11. ಅರ್ಥ ಆಯ್ತಾ ಮೇಡಮ್? ಆ 5-11ಕ್ಕೆ ಮುಂಚೆ ಏನೋ ಒಂದು ಫಾಲ್ಸ್ ಡೇಟಾ ಕೊಟ್ಬಿಟ್ರೆ, ಏನೋ ನಾನು OBC
ಅಂದ್ರೆ ಇದು ಹಿಂದುಳಿದ ವರ್ಗದ ಅಹಿಂದ ಅಂತ ಅನ್ಕೊಂಡು ಇನ್ನೇನೋ ಸಂದೇಶ ಕೊಡಕ್ ಹೋಗುವಂತದ್ದನ್ನ, ಇದು ಆತುರ ಅಲ್ವಾ ಮೇಡಮ್? ಅದಲ್ಲಿ ನೀವು ಜನರಿಗೋಸ್ಕರ ಮಾಡ್ತಾ ಇದ್ದೀರಾ, ನಿಮ್ಮ ವೈಯಕ್ತಿಕವಾದ ಒಂದು ಪೊಲಿಟಿಕಲ್ ಅಪ್ಡೇಟ್ಗೆ ಗೋಸ್ಕರನೋ ಇಲ್ಲ ಇನ್ನೊಂದೇನೋ ಬ್ರೌನಿ ಪಾಯಿಂಟ್ಸ್ ರೈಸ್ ಮಾಡಿಸ್ಕೊಳಕಲ್ಲ, ಇಲ್ಲ ನಿಮ್ ಪೊಲಿಟಿಕಲಿ ಸ್ಟೆಬಿಲೈಸ್ ಮಾಡಿಸ್ಕೊಳಕ್ ಮಾಡ್ತಾ ಇದ್ದೀರಾ. ಇದಕ್ಕೆ ನಾ ಹೇಳ್ತಾ ಇರೋಂಥದ್ದು 31ಗೆ ಮುಗಿಯುತ್ತೆ, ಅದಕ್ಕೆ ಏನಂತಾರೆ ಡೇಟಾ ಬಂದ್ಬಿಟ್ಟು ಯಾರು ಅಲ್ಲ ಮೇಡಮ್, ನಾವು ಹೇಳ್ತಾ ಇರೋದು ಜನ ಗಣತಿದಾರರು ಯಾರಿಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ, ಯಾರಿಗೆ ಇದು ಮಾಡಿದ್ದಾರೆ, ಅವರೇ ಖುದ್ದಾಗಿ ನಿಮ್ಮ ಹತ್ರ ಬಂದಾಗ್ಲೇನೆ ನಿಮ್ಗೆ ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ತಗೊಳಕ್ ಆಗ್ತಾ ಇಲ್ಲ, ತಗೊಳಕ್ ಆಗ್ತಾ ಇಲ್ಲ. ಅವ್ರಿಗೆ ಆನ್ಲೈನ್ ಅಲ್ಲಿ ಮಾಡ್ಬೇಕಾದಾಗ ಇನ್ನೆಷ್ಟು ಜನಕ್ಕೆ ಅಷ್ಟು ಅರ್ಥ ಆಗುತ್ತೆ, ಅದು ಇನ್ನೆಷ್ಟು ಜನಕ್ಕೆ ಅರ್ಥ ಆಗುತ್ತೆ. ನಾ ಹೇಳ್ತಾ ಇರೋದು ಇದನ್ನೇ ರಾಜ್ಯದ ತೆರಿಗೆದಾರರನ್ನ ಫೂಲ್ ಮಾಡ್ತಾ ಇರುವಂತದ್ದು, ಅವರನ್ನ ಮೋಸ ಮಾಡ್ತಾ ಇರುವಂತ ಜಗತ್ತಿಗೆ ಗೊತ್ತಿರುವಂತದ್ದು. ಇದನ್ನ ನಾವು ಹೇಳ್ತಾ ಇರುವಂತದ್ದು, ಇದು ಅವೈಜ್ಞಾನಿಕ. ಇದನ್ನ ಪೂರ್ಣ ಪ್ರಮಾಣದ ಡೇಟಾ ನಿಮ್ಗೆ ಸಿಗಲ್ಲ. ಇಲ್ಲಿ ಯಾವುದೋ 2 ಸಮುದಾಯಗಳನ್ನ ಅಖಂಡವಾಗಿಟ್ಟು ಬೇರೆಯವರಿಗೆ ಅನ್ಯಾಯ ಮಾಡುವಂತದ್ದು, ಹಿಂದೂ ಸಮಾಜಕ್ಕೆ ದೊಡ್ಡ ಪ್ರಮಾಣದ ಅನ್ಯಾಯ ಮಾಡುವಂತ ಹೊರಟಿರುವಂತದ್ದು ಈ ಸರ್ಕಾರದ ಮುಖ್ಯ ಉದ್ದೇಶ. ಪ್ಲಸ್ ಇವರ ಒಂದು ರಾಜಕೀಯದ ನವೆಂಬರ್ ಅಲ್ಲಿ ಸ್ಥಿತಿಯಂತರ ಆಗುತ್ತೆ ಅಂತ ಅವರೇ ಮಾತಾಡ್ಕೊಂತ ಇದ್ದಾರೆ, ನಾವು ಮಾತಾಡ್ತಾ ಇಲ್ಲ. ಮುಖ್ಯಮಂತ್ರಿಗಳು ಮಾತಾಡ್ತಾ ಇದ್ದಾರೆ, ಬೇರೆಯವರು ಮಾತಾಡ್ತಾ ಇದ್ದಾರೆ. ಆ ಸ್ಥಿತ್ಯಂತರ ಕಾಲದಲ್ಲಿ ಬರುವಂತ ವರದಿಗೆ ಎಷ್ಟು ಪ್ರಾಮುಖ್ಯತೆ ಸರ್ಕಾರ ಕೊಡಬೇಕು, ಜನರು ಬಂದ್ಬಿಟ್ಟು ಇದ್ರಲ್ಲಿ ಏನ್ ನಿರೀಕ್ಷೆ ಇಕ್ಕೋಬೇಕು ಅನ್ನೋದು ಜನರ ನಿರೀಕ್ಷೆ 0 ಮೇಡಮ್. ಇದ್ರಲ್ಲಿ ಯಾವುದೂ ಆಗೋದೇ ಇಲ್ಲ. ಪ್ರತಿಷ್ಠೆಗೆ ಬಿದ್ದ ಪರಿಣಾಮ ಇಷ್ಟು ಬೇಗ ಪ್ರತಿಷ್ಠೆಗೋಸ್ಕರ ನಂಬರ್ಸ್ ನ ಮ್ಯಾನಿಪುಲೇಟ್ ಮಾಡುವಂತ ಸಮೀಕ್ಷೆ ಇದು. ರೈಟ್. ಕುಮಾರ್ ಸರ್, ನೀವು ಹೇಳಬೇಕು. ಕಳೆದ ಬಾರಿ ಹೇಳ್ಬಿಡಿ, ನೆಕ್ಸ್ಟ್ ನಾ ಕೇಳಿ. ಏನಿಲ್ಲ, ಈಗ BJP ವಕ್ತಾರರು ಇಂದಿನ ಸಮೀಕ್ಷೆಯನ್ನು ಅವರು ಕೇಂದ್ರದಲ್ಲಿ ಒಪ್ಪಲಿಲ್ಲ, ಅದಕ್ಕೆ ಅದನ್ನು ಬುಟ್ಟಿಗೆ ಎಸ್ಬಿಟ್ಟು ಹೊಸದಾಗಿ ಮಾಡಿಬಿಟ್ರು ಅಂತ. ಅದನ್ನು ಸ್ವೀಕಾರ ಮಾಡಬಾರ್ದು ಅಂತ ಪ್ರತಿದಿನ ದೊಡ್ಡ ಉಯಿಲೆಬ್ಬಿಸಿದವ್ರೆ ಇವ್ರ ಪಕ್ಷದವರು. ಯಾಕ್ರಿ ಜನರ ಮನಸ್ಸನ್ನ ನಡೆದ ಘಟನೆನ ಒಂದು ನಿಮಿಷ ಮೇಡಮ್, ನಾ ಪೂರ್ತಿ ಮಾಡ್ಬಿಡ್ತೇನೆ. ಇರಬಹುದು ಯಾವ್ಯಾವ ಮಠಮಾನ್ಯಗಳು ಸಂಘ ಸಂಸ್ಥೆಗಳು ದೊಡ್ಡ ಪ್ರತಿರೋಧ ಒಡ್ಡಿದಾಗ ಅದನ್ನು ಒಪ್ಪಿಗೆ ಪಡ್ಕೊಳ್ಳದೆ ಬೇಡ ಅಂತೇಳಿ ಹೊಸ ಸಮೀಕ್ಷೆ ಮಾಡೋಣ ಅಂತೇಳಿ ಸರ್ಕಾರ ತೆಗೆದುಕೊಂಡ ತೀರ್ಮಾನ. ಅದಕ್ಕೆ ಉಯಿಲೆಬ್ಬಿಸಿದವ್ರು ಯಾರು? ಮಠಮಾನ್ಯಗಳ ಹಿಂದೆ ನಿಂತ್ಕೊಂಡು ಸಂಘ ಸಂಸ್ಥೆಗಳ ಹಿಂದೆ ನಮ್ಮವರು ಮಾಡಿದ್ರು ಮೇಡಮ್. ಅದನ್ನ ಹೇಳ್ಬೇಕು. ನಾನು ಯಾವ್ಯಾವ ಸಮುದಾಯದ ಸಮುದಾಯಗಳ ಬಗ್ಗೆ ಮಾತಾಡ್ತೀನಿ. ಆ ಸಮುದಾಯಗಳು ಸ್ವಾಮೀಜಿಗಳು ಯಾರ್ಯಾರು, ಅವ್ರ ಹಿಂದೆಗಡೆ ನಿಂತ್ಕೊಂಡು ಅವ್ರನ್ನ ಪ್ರಚೋದನೆ ಕೊಟ್ಟು ಚೂ ಬಿಟ್ಟವ್ರು ಯಾರ್ಯಾರು, ಹೆಸರುಗಳು ಸಮೇತ, ಮಠಗಳ ಸಮೇತ, ಸ್ವಾಮಿಗಳ ಹೆಸರುಗಳೆಲ್ಲ ಹೇಳ್ಬಿಡ್ಲ ನಾನು. ಬೇಡ. ಯಾಕೆ ಅಂತಂದ್ರೆ ಒಂದ್ ಸಣ್ಣ ಬ್ರೇಕ್. ನೋಡಿದ್ರಲ್ಲ, ನಾನಿದನ್ನು ಪಕ್ಷಾತೀತವಾಗಿ ಮಾತಾಡಬೇಕು. ಯಾಕಂತ ಹೇಳಿದ್ರೆ ಸಮುದಾಯದ ವಿಚಾರ ಬಂದಾಗ ಇಲ್ಲಿ ಪಕ್ಷನೇ ಮರೆತು ಬಿಡ್ತಾರೆ, ಆ ಸಮುದಾಯದವರೆಲ್ಲ ಒಂದಾಗ್ತಾರೆ. ಕಳೆದ ಬಾರಿಯ ಸಮೀಕ್ಷೆ ವಿಚಾರ ಯಾಕೆ ಅದನ್ನು ಸ್ವೀಕೃತಿ ಅನ್ನೋದಾಗಲಿಲ್ಲ, ಅನುಷ್ಠಾನಕ್ಕೆ ಬರಲಿಲ್ಲ ಅಂತ ಹೇಳಿದ್ರೆ ಕಾಂಗ್ರೆಸ್ ಆದಿಯಾಗಿ ಯಾರೂ ಕೂಡ ಸಮೀಕ್ಷೆಯನ್ನು ಒಪ್ಕೊಳ್ಳಿಲ್ಲ. ಇದನ್ನು ಪೂರ್ಣ ಪ್ರಮಾಣದ ಸಮೀಕ್ಷೆ ಅಥವಾ ಸತ್ಯವಾದ ಸಮೀಕ್ಷೆ ಅಂತ ಒಪ್ಕೊಳ್ಳಿಲ್ಲ. ಯಾಕಂದರೆ ಅದರಲ್ಲಿದ್ದಂಥ ಅಂಕಿಅಂಶಗಳು ಶಾಕಿಂಗ್ ಆಗಿತ್ತು. ಹಾಗಾಗಿ ಹೊಸ ಸಮೀಕ್ಷೆಯನ್ನು ಮಾಡಿರೋದು. ನನಗೀಗೊಂದು ಕುತೂಹಲ ಏನು ಗೊತ್ತಾ, ಈಗ ಎಲ್ಲರ ಹೈಕಮಾಂಡ್ ಆದೇಶದಂತೆ ಕಾಂಗ್ರೆಸ್ನ ಎಲ್ಲ ನಾಯಕರ ಸಮ್ಮುಖದಲ್ಲೇ ಒಂದು ಅಂತಿಮ ನಿರ್ಧಾರದಲ್ಲಿ ಸಮೀಕ್ಷೆ ಮಾಡಿದಾರಲ್ವಾ. ಈಗ ಈ ಸಮೀಕ್ಷೆನ ಎಲ್ಲ ಕಾಂಗ್ರೆಸ್ ನಾಯಕರು, ಒಕ್ಕಲಿಗ ಅಥವಾ ಲಿಂಗಾಯತ ಸೋಕಾಲ್ಡ್ ಕಾಂಗ್ರೆಸ್ ನಾಯಕರು ಒಪ್ಕೊಳ್ತಾರೆ ಅನ್ನುವಂಥ ಕುತೂಹಲ ಇದೆ. ಅದ್ರ ಬಗ್ಗೆ ಮಾಹಿತಿ ಪಡ್ಕೊಳ್ಳೋಣ. ಅಂತೂ ಆಗಿದೆ. ಶಿವರಾಜ್ ತಂಗಡಗಿ ಅವರ ಪ್ರಕಾರ ಬಹಳ ಮುಖ್ಯವಾಗಿ 101.47% ಸಮೀಕ್ಷೆಯಾಗಿದೆ. ರೈಟ್, ಅದನ್ನು ಪಕ್ಕಕ್ಕಿಡೋಣ. ನನಗೊಂದು ಕುತೂಹಲ ಕುಮಾರ್ ಸರ್, ನೀವು ಹೇಳಬೇಕು. ಕಳೆದ ಬಾರಿ ಸಮೀಕ್ಷೆ ಆದಾಗ ಅದನ್ನು ಬಹುತೇಕರು ಯಾರೂ ಒಪ್ಕೊಂಡಿಲ್ಲ, ಅಂಕಿಅಂಶ ನೋಡಿ ಶಾಕ್ ಆಗಿದ್ದು ಅದೇ, ಇದೆಲ್ಲ ಪ್ರಕ್ರಿಯೆಗಳು ನಡೀತು ಬಿಡಿ. ಆದರೆ ಆವಾಗ ಪ್ರತಿಪಕ್ಷ ಬಿಟ್ಬೇಡ, ಜನಸಾಮಾನ್ಯದ ಬಿಟ್ಬೇಡ, ಕಾಂಗ್ರೆಸ್ನಲ್ಲೇ ಒಂದಷ್ಟು ಜನ ಇದನ್ನು ವಿರೋಧಿಸ್ತಾರೆ. ಈ ಸಲ ಸರ್ವ ಅಭಿಪ್ರಾಯವನ್ನು ಕಲೆ ಹಾಕೇ ಮಾಡಿರುವಂಥ ಸಮೀಕ್ಷೆ ಆಗಿರೋದ್ರಿಂದಾಗಿ ಸ್ಟಿಲ್ ಏನಾದರೂ ಅಪಸ್ವರನ ಎಲ್ಲರೂ ಇದನ್ನು ಒಪ್ಕೋತಾರೆ? ಇಲ್ಲ, ಇದು ಸರ್ವಸಮ್ಮತವಾಗಿ ಎಲ್ಲ ರಾಜಕೀಯ ಪಕ್ಷಗಳು ಒಪ್ಪಬೇಕಾಗಿರುವಂಥ ಒಂದು ಪ್ರಕ್ರಿಯೆ ಅಲ್ಲ. ನಾನು ಹೇಳ್ತಿದ್ದೇನೆ, ನಾನು ಯಾಕೆ ಹೇಳ್ತಿದ್ದೇನೆ ಅಂದರೆ ನಮ್ಮ ಪಕ್ಷ ಮಾತ್ರ ನಾವು ಇದು ಮಾಡ್ಕೊಂಡು ಮಾತನಾಡಬಾರ್ದು. ಯಾಕೆಂದರೆ ನಮ್ಮಷ್ಟೇ ಜವಾಬ್ದಾರಿ ವಿರೋಧ ಪಕ್ಷಕ್ಕೂ ಇದೆ. ಅವರು ಶಾಡೋ ಸರ್ಕಾರ ಅವರು ಇರೋದ್ರಿಂದ ಗೌರವಯುತವಾಗಿ ಒಂದು ಸರ್ಕಾರ ಗಣತಿಯ ವಿಷಯದಲ್ಲಿ, ಬೇರೆ ಯಾವುದಾರ ವಿಷಯದಲ್ಲಿ ಅವ್ರು ರಾಜಕಾರಣ ಮಾಡ್ಕೊಳ್ಳಿ, ಏನು ಬೇಕಾದ್ರೂ ಮಾಡಲಿ, ನಮ್ಮನ್ನು ಅಲ್ಗಳಿಲಿ, ನಾವು ಮಾಡಿಲ್ಲ ಅನ್ನಲಿ, ಸುಳ್ಳು ಹೇಳಿದ್ರು ಅನ್ನಲಿ, ಅಥವಾ ಎಂಥದೋ ಮೋಸ ಮಾಡಿದ್ರು ಅನ್ನಲಿ, ಅಥವಾ ಇವ್ರು ದಬ್ಬಾಳಿಕೆ ಮಾಡ್ತಿದ್ದಾರೆ ಅನ್ನಲಿ, ಏನು ಪದಗಳು ಬೇಕಾದ್ರೆ ಬಳಸ್ಕೊಳ್ಳಿ. ಆದರೆ ಗಣತಿ ವಿಷಯದಲ್ಲಿ ಮಾತ್ರ ಯಾವುದೇ ಸರ್ಕಾರಗಳು, ಈಗ ಕೇಂದ್ರ ಸರ್ಕಾರ ಗಣತಿ ಮಾಡತ್ತಪ್ಪ, ಆವಾಗ ನಾವು ಇನ್ನೇನೋ ಮಾತಾಡ್ಬೋದಲ್ವಾ. ನಾವು ಪಾಲ್ಗೊಳ್ಸೋದಿಲ್ಲ, ನಾವು ಹಂಗೆ ನನಗೆ ಇದಂತ ಅದಂತ ಅನುಚ್ಛೇದದ ಅಡಿಯಲ್ಲಿ ನನಗೆ ಸ್ವಾತಂತ್ರ್ಯ ಇದೆ. ಎಲ್ಲರಿಗೂ ಅವ್ರದ್ದೇ ಆದಂಥ ಸ್ವಾತಂತ್ರ್ಯ ಇದೆ. ಆದರೆ ಅವರೆಲ್ಲರೂ ಒಳಗೊಳ್ಳುವಂತೆ
ಪ್ರಚೋದನೆ ಕೊಟ್ಟು ಭಾಗವಹಿಸಿ, ನಮಗೂ ಇದರ ಡೇಟಾಬೇಸ್ ಬೇಕಾಗಿದೆ. ಸರ್ಕಾರಗಳು ಯಾವುದೇ ಇರಲಿ, ಮುಂದೆ ನಮ್ಮ ವ್ಯವಸ್ಥೆಯನ್ನು ಸರಿಪಡಿಸೋದಕ್ಕೆ ಡಾಟಾ ಬೇಕೇ ಬೇಕಲ್ವಾ? ಕರೆಕ್ಟ್. ಹಾಗಾಗಿ ವಿರೋಧ ಪಕ್ಷಗಳು ಅದಕ್ಕೆ ಸಹಕಾರ ಕೊಡಬೇಕಾಗಿತ್ತು. ಕೆಲವು ವಿಷಯದಲ್ಲಿ ಸಹಕಾರ ಕೊಟ್ಟಿದ್ದಾರೆ. ಅತಿ ಹೆಚ್ಚು 90% ಅವರು ನಕಾರಾತ್ಮಕ ವಿಚಾರಗಳನ್ನೇ ಜನರ ಮನಸ್ಸಲ್ಲಿ ಹರಿದು ಬಿಟ್ಟರು. ಮತ್ತು ಒಬ್ಬರು ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡ್ತಿರುವಂಥ ಒಬ್ಬರು ರಾಜ್ಯಸಭಾ ಸದಸ್ಯರೇ ನಡ್ಕೊಂಡಂಥ ರೀತಿ ಇಡೀ ದೇಶ ನೋಡಿದೆ. ಈ ಕೇಂದ್ರ ಸರ್ಕಾರವೇ ಜಾತಿ ಗಣತಿ ಮಾಡಿ ಅಂತಂದಾಗ ಇವರು ಅವಾಗ ಅದಕ್ಕೆ ಉತ್ತರ ಕೊಡ್ತಾರೋ ಇಲ್ವೋ? ಅಲ್ಲ ಸರ್, ನಾನು ಸುಮ್ಮನೆ ಇದನ್ನ ಬೇರೆ ತರ ಹೇಳ್ತಾ ಇದ್ದೀನಿ ನಾನು. ಯಾಕೆ ಅಂತಂದ್ರೆ ಇಂಥದ್ದೊಂದು ಇವರು ಈ 2 ಸ್ಟ್ಯಾಂಡರ್ಡ್ ಏನು ಅಂತಂದ್ರೆ ಹಣ ಪೋಲ್ ಆಗ್ಬಿಡ್ತಿದೆ, ಈ ಭಾಗವಹಿಸ್ತಾ ಇಲ್ಲ ರೀ. ಭಾಗವಹಿಸಂಗ್ ಮಾಡ್ರಪ್ಪ, ಹಣ ಯಾಕೆ ಪೋಲ್ ಆಗುತ್ತೆ? ಇಲ್ಲಿ 2 ಆಯಾಮ ಇದೆ ಸರ್, ನಾನು ಅದನ್ನ ಹೇಳ್ಬಿಡ್ತೀನಿ. ಕೋರ್ಟೆ ನ್ಯಾಯಾಲಯದಿಂದನೇ ಇಟ್ ಇಸ್ ನಾಟ್ ಕಂಪಲ್ಸರಿ. ಗಣತಿಯಲ್ಲಿ ಭಾಗಿಯಾಗಬೇಕಾಗಿರುವುದು, ಭಾಗಿಯಾಗದಿರೋದು. ಆದ್ರೆ ಒಬ್ಬ ನಾಗರಿಕ ಸಮಾಜದಲ್ಲಿ ನಾಗರಿಕನಾಗಿ ಒಂದು ಸರ್ಕಾರ ನಮ್ಮ ಸಂವಿಧಾನವನ್ನ ಮತ್ತು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಒಪ್ಕೊಂಡಿದೀವಿ ಅಂದ ಮೇಲೆ ಒಂದು ಗಣತಿ ನಡೀತಾ ಇದೆ ಅಂತಂದಾಗ ನನ್ನ ನನ್ನ ಡಾಟಾ ಬೇಸ್ ಅನ್ನು ಕೊಡೋದ್ರಲ್ಲಿ ತಪ್ಪು ನಾವುದಪ್ಪ. ನಾನು ಕುಮಾರ್ KH, ನನ್ನ ಶ್ರೀಮತಿ ಇಂಥವ್ರು, ನನ್ನ ಮಕ್ಕಳು ಇಂಥವ್ರು, ನಾನು ವಾಹನ ಇಟ್ಟಿದ್ದೀನೋ ಇಲ್ವೋ, ನನಗೆ ಮನೆ ಇದೆಯೋ ಇಲ್ವೋ, ನಾನು ಇಂಥ ಕಡೆ ಕೆಲಸ ಮಾಡ್ತಿದ್ದೀನಿ, ಅಷ್ಟು ಪ್ರಮುಖ ವಿಷಯ ಕೊಡೋದಕ್ಕೆ ಏನಪ್ಪ ಕಷ್ಟ? ಅಲ್ಲ, ಅದು ಅವ್ರಿಗೆ ಬಿಟ್ಟಿದ್ದು ಸರ್, ನ್ಯಾಯಾಲಯ. ಈಗ ಇನ್ನೊಂದು, ಈಗ ಹಂಗಿದ್ರೆ ಈಗ 1 ಲಕ್ಷ ಜನ ಈಚೆ ಉಳ್ಕೊಂಡ್ಬಿಟ್ರು, 5 ಲಕ್ಷ ಜನ ಈಚೆ ಉಳ್ಕೊಂಡ್ಬಿಟ್ರು, ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿಲ್ಲ ಅನ್ನೋದು. ಅಂದ್ರೆ ನಾನು ಹೇಳೋದು ಏನು ಅಂತಂದ್ರೆ, ನೋಡಿ, ನೀವು ಹೊರಗಡೆ ಉಳ್ಕೊಂಡಾಗ ನಿಮಗೆ ಸರ್ಕಾರದಿಂದ ಸಿಗುವ ಸವಲತ್ತುಗಳು ಮತ್ತು ಸರ್ಕಾರಕ್ಕೆ ಬೇಕಾಗಿರೋ ಮಾಹಿತಿಗಳು ನಿಮ್ಮಿಂದ ಸಿಗದೆ ಹೋದಾಗ, ಇವ್ರು ಸರ್ಕಾರ ಮಾಡಿದ್ರು ಅಷ್ಟೇ ನಾನು ಹೇಳ್ತಾ ಇರೋದು. ನಾವು ಇದೇ ಕೆಲಸ ಮಾಡಿದಾಗ ಇವರು ಮುಜುಗರಕ್ಕೆ ಒಳಗಾಗೋದಕ್ಕಿಂತ ಒಂದು ರಾಜ್ಯದ ಪ್ರಗತಿಯ ವಿಷಯದಲ್ಲಿ ಗಣತಿ ಬಹಳ ಪ್ರಮುಖ. ಈ ಸಮೀಕ್ಷೆ ಇಟ್ಕೊಂಡು ಏನ್ ಮಾಡ್ತೀರಾ ನೋಡಿ? ಮುಂದೆ ಬರುವ ಬಜೆಟ್ ಕೇಂದ್ರ ಸರ್ಕಾರದಿಂದ ನಮಗೆ ಬರಬೇಕಾಗಿರುವಂಥ ಏನು ಆರ್ಥಿಕ ಸಹಾಯಗಳಿರ್ಬೋದು, ಅಥವಾ ಭೌಗೋಳಿಕ ಸಹಾಯಗಳಿರ್ಬೋದು, ಅಥವಾ ಬೇರೆ ನಮ್ಮ ಕೈಗಾರಿಕೆಗೆ ಸಂಬಂಧಪಟ್ಟದ್ದಾಗಿರ್ಬೋದು, ಶೈಕ್ಷಣಿಕ ಸಂಬಂಧಪಟ್ಟಿದ್ದು, ಸಾಮಾಜಿಕ ಜನಜೀವನ ವ್ಯವಸ್ಥೆಗೆ ಬೇಕಾಗಿರುವಂಥ ಸವಲತ್ತುಗಳನ್ನು ಕೇಳಕ್ಕೆ ನಾವು ಈ ಪರಿಸ್ಥಿತಿಯಲ್ಲಿ ಇದ್ದೇವಪ್ಪ, ನಮ್ಮ ರಾಜ್ಯಕ್ಕೂ ಸಹಾಯ ಮಾಡಿ, ಅಥವಾ ನಮ್ಮ ರಾಜ್ಯದಲ್ಲಿ ಇಂಥ ವಿಷಯದಲ್ಲಿ ಹೆಚ್ಚಿದ್ದೇವೆ ನಾವು, ಅದಕ್ಕೆ ಬೇಕಾಗಿಲ್ಲ ಇದಕ್ಕೆ ಕೊಡಿ ಅಂತ ಕೇಳೋದಕ್ಕೊಂದು ಡೇಟಾ ಬೇಸ್ ಬೇಕಲ್ವಾ? ನಾವು ಒಕ್ಕೂಟ ವ್ಯವಸ್ಥೆಯಲ್ಲಿ ಇದ್ದೇವೆ ಇಲ್ವೋ? ಕರೆಕ್ಟ್. ನಾನು ಅದಕ್ಕೆ ಕೇಳಿದ್ದು. ನೋಡಿ, ಯಾರು ಉಳ್ಳವರಿಲ್ಲ ಅವರನ್ನ ಮುಖ್ಯವಾಹಿನಿಗೆ ತರಬೇಕು, ಅವರನ್ನ ಆರ್ಥಿಕವಾಗಿ ಶೈಕ್ಷಣಿಕ ಬಲಪಡಿಸಬೇಕು. ಅಂತದ್ರಲ್ಲಿ ರಾಜ್ಯಸಭಾ ಸದಸ್ಯರು ಉಳ್ಳವರು, ಆರ್ಥಿಕವಾಗಿ ಸಾಮಾಜಿಕ ಸ್ವಾತಂತ್ರ್ಯ ಧಕ್ಕೆ ತರ್ತಿದ್ದೀನಿ ಅಂತ ಮಾತಲ್ಲ ಅದು. ನಾನ್ ಕೇಳ್ತಿರೋದು, ನೀವು ಯಾವುದು ಕೊಡಬೇಡಿ. 60 ಪ್ರಶ್ನೆಯಲ್ಲಿ ನಿನಗೆ ಅನ್ವಯಿಸೋದು ಮಾತ್ರ ಕೊಡ್ರಪ್ಪ. ನೀವು ಮಾದರಿ ಆಗಬೇಕು, ಇನ್ನೊಬ್ಬರಿಗೆ ಮಾದರಿ ಆಗಬೇಕು. ನಾನು ಕೊಟ್ಟಿದ್ದೇನೆ, ನೀವು ಕೊಡಿ ಉಳ್ಳವರು ಅಂತ ಹೇಳಬೇಕು. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ. ವಿರೋಧ ಪಕ್ಷದಲ್ಲಿ ಇದ್ದೇನೆ ಅನ್ನೋ ಕಾರಣಕ್ಕೋಸ್ಕರ ಅಲ್ಲ ಬೇಡ, ಅದೆಲ್ಲ ಅದೇನೋ ಆಮೇಲೆ ಮಾತಾಡೋಣ. ಉಳ್ಳವರು ಕೊಡಬಾರ್ದು ಅಂತ ರಾಜ್ಯಸಭಾ ಸದಸ್ಯರಿಗಿಂತನೂ ದೊಡ್ಡದು ಸರ್ ನ್ಯಾಯಾಲಯ. ನ್ಯಾಯಾಲಯನೇ ಹೇಳಿದೆ ಅಲ್ವಾ? ಹೇಳಿದ ಮೇಲೆ ಕೂಡ ಬಿಜೆಪಿಯವರು ಪ್ರಪಗಂಡ ಮಾಡಿ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳಬಾರದು ಅಂತ ಉದ್ದಟತನ ತೋರಿಸಿದ್ದು ಇದು. ರೈಟ್, ಅಲ್ಲಿಗೆ ಬರ್ತೀನಿ. ಉದ್ದಟತನ, ರೈಟ್, ಅಲ್ಲಿಗೆ ಬರ್ತೀನಿ. ಉದ್ದಟತನ ತೋರಿಸಿದಂತದ್ದು DCM ಸರ್. ಇವ್ರಿಗೆ ಹೇಳ್ತಾರಲ್ಲ ಒಂದು ಮಾದರಿ ಆಗ್ಬೇಕು ಅಂತ. ಮಾದರಿ ಯಾರಿಗಾಗ್ಬೇಕು ಮೇಡಮ್? ಸರ್ಕಾರ ಒಂದು ಸಮೀಕ್ಷೆ ಈ ರೀತಿಯಾದ ದೊಡ್ಡ ಸಮೀಕ್ಷೆ ಮಾಡಬೇಕಾದಾಗ ನಾವ್ ಹೇಳ್ತಾ ಇರುವಂತದ್ದು ಇನ್ಕ್ಲೂಸಿವ್, ಎಲ್ಲರನ್ನು ಒಳಗೊಂಡಂತೆ ಅಂತ. ಏನಿದೆ ಡೇಟಾಸ್ ಅದನ್ನ ಹೇಳ್ಬೇಕಾಗಿರೋದು. ಒಂದ್ ನಿಮಿಷ ಸರ್, ಟ್ರಾಫಿಕ್ ರೂಲ್ಸ್ ನಾವು ಫಾಲೋ ಮಾಡಬೇಕಾದಾಗ ಟ್ರಾಫಿಕ್ ನವರು ಒಂದು ಅವೇರ್ನೆಸ್ ಒಂದು ಕ್ರಿಯೇಟ್ ಮಾಡ್ತಾರೆ. ಇದನ್ನ ಮಾಡಬೇಕಾದಾಗ ಯಾವ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ರಿ ನೀವು? ಯಾವ ಜನಗಳಿಗೆ ಯಾವ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ರಿ? ನೀವು ಕ್ರಿಯೇಟ್ ಮಾಡ್ಬೇಕಲ್ಲ ಅವೇರ್ನೆಸ್ ಏನಂತ ಅಂದ್ಬಿಟ್ಟು. ಆ ಅವೇರ್ನೆಸ್ ಇಲ್ದೇನೆ ಜನರನ್ನ ಬಂದ್ಬಿಟ್ಟು ನೀವು ಪಾಲ್ಗೊಳ್ಳಿ ಅಂದಾಗ ಜನ ಏನಂತ ತಿಳ್ಕೊಬೇಕಾಗಿತ್ತು? ಹೌದು, ಒಂದು ಅದಕ್ಕೊಂದು ಇನ್ಫಾರ್ಮೇಶನ್ ಆಡ್ ಆನ್ ಮಾಡ್ತೀನಿ ಸರ್. ಎಷ್ಟೋ ಜನ ಇವತ್ತಿನ ಸೋಷಿಯಲ್ ಮೀಡಿಯಾನ ಬಳಕೆ ಮಾಡಿಕೊಂಡು ಇವತ್ತೆಲ್ಲಾ ಪ್ರಶ್ನೆ ಕೇಳಿದ್ರು. ಗಂಡ, ಮನೆ, ಮಕ್ಕಳು ಎಲ್ಲಾ ಕೇಳಿದ್ರು. ನೀನ್ ಎಷ್ಟು ಸಾಲ ಮಾಡ್ಕೊಂಡಿದ್ಯಾ ಅಂತ ಕೇಳಿಲ್ವಲ್ಲ ಅಂತ ಹೇಳಿದ್ರು. ಅದೊಂದು ಕೇಳಿಲ್ವ ಮೇಡಮ್? ಆಮೇಲೆ ಯಾಕೆಂದ್ರೆ ಮುಜುಗರ ತರಿಸುವಂತದ್ದು ಪ್ರಶ್ನೆಗಳೇ ಇತ್ತೇ ಹೊರತು ಜನರು ಬಂದ್ಬಿಟ್ಟು ತಾನಾಗಿ ಖುದ್ದಾಗಿ ಏನಂತಾರೆ ಪಾಲ್ಗೊಳ್ಬೇಕು ಅನ್ನೋದು ಅದೇ ಅಲ್ವಾ ಮೇಡಮ್? ಜನರ ಸಮೀಕ್ಷೆ ಅಂದ್ರೆ ಅದೇ ಅಲ್ವಾ ಮೇಡಮ್? ಇಲ್ಲಿ ನೀವು ಸಮೀಕ್ಷೆ ಏನ್ ಮಾಡ್ತಾ ಇದ್ದೀರಾ? ನಾನು ಆವಾಗಲೇ ಹೇಳ್ದಂಗೆ
ಫಾರ್ ದ ಪೊಲಿಟಿಕಲ್ ಕೋಟಾ, ರಿಡಿಸ್ಟ್ರಿಬ್ಯೂಷನ್ಸ್ ಆಫ್ ದ ವೆಲ್ತ್, ರಿಡಿಸ್ಟ್ರಿಬ್ಯೂಷನ್ ಆಫ್ ದ ಸೋಷಿಯಲ್ ವೆಲ್ಫೇರ್, ಇದೆಲ್ಲ ಇರಬೇಕಾದಾಗ ಜನಕ್ಕೆ ಅನ್ಸ್ಬೇಕು ನಮ್ಮದು ಅಂತ ಕಾರ್ಯಕ್ರಮ ಅಂತ. ಆದ್ರೆ ನೀವು ಪ್ರತಿಷ್ಠೆಯಾಗಿ ತಗೊಂಡ್ಬಿಟ್ಟು ಮೇಡಮ್ ನಾನು ಹೇಳ್ತಾ ಇರುವಂತದ್ದು ನೀವು ಇವತ್ತೇ ಮಾಡಬೇಕು ಅಂತ ಆ ತರದ್ದು ಹೇಳಿದ್ರಲ್ಲ, 2015ರಲ್ಲಿ ಸಮೀಕ್ಷೆ ಆಯ್ತು, ಅವತ್ತೇ ನೀವು ಯಾಕೆ ಅವತ್ತು ಅಕ್ಸೆಪ್ಟ್ ಮಾಡಿ ಜಾರಿಗೆ ಯಾಕೆ ತರಲಿಲ್ಲ? ಅವಾಗ್ಲೂ ನಿಮ್ದು ಪೂರ್ಣ ಬಹುಮತದ ಸರ್ಕಾರ ತಾನೆ ಅವತ್ತು, ಅವತ್ತೇ ನಿಮ್ಮನ್ನ ತಡೆ ಹಿಡಿದಿತ್ತು. ಅವತ್ತು ನಿಮ್ಮನ್ನ ಯಾವ ತಡೆ ಸಂಪೂರ್ಣವಾದ ಕಾಂಗ್ರೆಸ್ ಸರ್ಕಾರ ಇದ್ದಿದಂತ ವರದಿ ಕೊಡುವ ಸಮಯ ಯಾವ್ದಿತ್ತು ಅದನ್ನ ಹೇಳ್ಬೇಕು ಪಾಪ, ಸುಮ್ಮನೆ ದಾರಿ ತಪ್ಪಿಸಬಾರ್ದು. ಸಮೀಕ್ಷೆ ಮಾಡಿ ಅದ್ರ ವರದಿಯನ್ನು ಕೊಡುವ ಸಮಯ ಯಾವ ಸಮಯದಲ್ಲಿ ಯಾಕೆ ಹೇಳ್ಬೇಕಲ್ವಾ ಸರ್? ಅವಾಗ ಅಷ್ಟು ಡಿಲೇ, ಒಂದು ನಿಮಿಷ ಮೆಂಬರ್ ಸೆಕ್ರೆಟರಿ ಸೈನ್ ಮಾಡಿಲ್ಲ, ಬೇರೆ ಬೇರೆ ಇದಕ್ಕೆ ಒತ್ತಡ ಇದ್ದು ಅದಾದ್ಮೇಲೆ ಮೈತ್ರಿ ಸರ್ಕಾರ ಇವ್ರದೇ ಏನಂತಾರೆ ಕುಮಾರಸ್ವಾಮಿ ಅವರು ಯಾಕೆ ಇಸ್ಕೊಂಡು ಅದನ್ನ ಅಕ್ಸೆಪ್ಟ್ ಮಾಡಲಿಲ್ಲ? ಅದು ನಿಮ್ಮ ಒಂದ್ ನಿಮಿಷ. ಆಮೇಲೆ ಯಡಿಯೂರಪ್ಪನವ್ರು ಯಾಕೆ ಒಪ್ಕೊಳ್ಳಿಲ್ಲ? ಬೊಮ್ಮಾಯಿ ಅವರು ಯಾಕೆ ಸಮೀಕ್ಷೆ ಬಗ್ಗೆ ನಂಬಿಕೆ ಇಲ್ಲ, ಇನ್ನು ಕುಮಾರಸ್ವಾಮಿ ಅವ್ರ ನಂಬಿಕೆ ಇಡಿ ಅಂತ ಹೆಂಗ್ ಸರ್ ಬಯಸ್ತೀರಿ? ಮೆಂಬರ್ ಸೆಕ್ರೆಟರಿನೇ ಸೈನ್ ಮಾಡ್ತಾ ಮನಸ್ಸನ್ನ ಚಿಕ್ಕದು ಮಾಡ್ಕೊಂಡು ಯಾವುದೇ ವಿಷಯ ಆಗ್ಲಿ, ಈ ವಿಷಯ ಮಾತ್ರ ಮನಸ್ಸನ್ನ ಚಿಕ್ಕದಿಟ್ಕೊಂಡು ಮಾಡಬಾರ್ದು. ಸರ್ಕಾರ ನೋಡಿ ತಪ್ಪು ತಿಳ್ಕೊಬೇಡಿ. ನೋಡಿ ಯದುಕುಮಾರ್ ದಾರಿ ತಪ್ಪಿಸೋದು ಬೇಡ ಜನ. ನಾವು ಈಗಲೂ ಕೂಡ 10ನೇ ತಾರೀಕು ತನಕ ಸಮಯ ಕೊಟ್ಟಿದ್ದಾರೆ, ದಯಮಾಡಿ ಪಾಲ್ಗೊಳ್ಳಿ ಅಂತ ಹೇಳ್ಬೇಕು ವಿರೋಧ ಪಕ್ಷದವಾಗಿ. ಅದನ್ನ ಬಿಟ್ಟು ಈ ತರ ಎಷ್ಟಾಗೋಯ್ತು ಅಷ್ಟೇನೋ ಹೊರಗಡೆ ಉಳ್ಕೊಂಡ್ಬಿಟ್ಟವ್ರೆ, ಹಿಂಗಾಗ್ಬಿಟ್ಟಿದೆ ಅದು ಬೇಡ. ನ್ಯಾಯಾಲಯ ಏನೇನೋ ಹೇಳ್ತು ಅಂತಾರಲ್ಲ, ಅದೇ ವ್ಯತಿರಿಕ್ತವಾಗಿ ಕೊಡ್ಬೇಕಾದಾಗ ಇವ್ರದ್ದು ಜವಾಬ್ದಾರಿ ಇರುತ್ತಲ್ಲ, ನ್ಯಾಯಾಲಯ ಕೊಟ್ಟಿದೆ, ಮಾನದಂಡ ಇದ್ದಿರುತ್ತೆ. ಆದ್ರೆ ಸರ್ಕಾರದ ಭಾಗವಾಗಿ ನಾವು ಹೇಳ್ತಾ ಇದೀವಿ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳಿ ಅಂತ ಅಂದ್ಬಿಟ್ಟು ಹೇಳುವಂತದ್ದು ಇರುತ್ತೆ. ಆಮೇಲೆ ಒಬ್ಬ ವ್ಯಕ್ತಿನ ಇದು ಮಾಡಿ ವೈಯಕ್ತಿಕವಾದದ್ದು ಅವ್ರದೇ ಆದಂತ ರಾಜ್ಯಕ್ಕೆ ಬೆಂಗಳೂರಿಗೆ ಕೊಡುವಂತ ಕೊಡುಗೆ ಇದೆ. ಇದರಲ್ಲಿ ನನ್ನಿಂದ ಯಾವುದು ಆಗಲ್ಲ ಅಂದಾಗ ಅವ್ರ ವೈಯಕ್ತಿಕ ನಿರ್ಧಾರ ಕೈಗೊಳ್ಳುವಂತ ಅವ್ರಿಗೆ ಇದಿಲ್ವಾ ಮೇಡಮ್, ಅಲ್ಲಿ ನಿರ್ಣಯ ಇದಿಲ್ಲ ಮೇಡಮ್. ಸುಧಾಮೂರ್ತಿ ಅವ್ರ ಬಗ್ಗೆ ಅವ್ರು ಮಾತಾಡ್ತಾ ಇರೋದಾಗ ಅವ್ರದ್ದೊಂದು ವೈಯಕ್ತಿಕ ಡಿಸಿಷನ್, ಕೋರ್ಟ್ ಡಿಸಿಷನ್ಸ್ ಎಲ್ಲ ಆಪ್ಷನ್ಸ್ ಇರುತ್ತೆ. ಆದ್ರೆ ಒನ್ ಪರ್ಸನ್ ಇಸ್ ನಾಟ್ ಎ ಸ್ಟೇಟ್, ಒನ್ ಪರ್ಸನ್ ಇಸ್ ನಾಟ್ ಎ ಸಿಟಿ ಕೊಡ್ಬೇಕಲ್ಲ, ಇದರಲ್ಲಿ ಜನಕ್ಕೆ ಹೇಳ್ಬೇಕಲ್ಲ. ನಾನು ಹೇಳ್ತಾ ಇರುವಂತದ್ದು ನೀವು ಅದನ್ನ ಇನ್ಕ್ಲೂಸಿವ್ ಆಗಿ ಮಾಡಿಲ್ಲ. ರೈಟ್, ನಂಗೆ ಅರ್ಥ ಆಯ್ತು. ಈ ಸಮೀಕ್ಷೆ ಕಾಂಗ್ರೆಸ್ನವ್ರು ಮಾಡ್ತಿದ್ದಾರೆ, ಅದ್ರದ್ದೊಂದು ಡೇಟಾ ಬಂದಿದೆ, ಅದನ್ನ ಸ್ವಲ್ಪ ಪಕ್ಕಕ್ಕೆ ಇಡೋಣ. ಸಮೀಕ್ಷೆ ಆಗೋ ಬಗ್ಗೆ ಏನಾದ್ರು ನಿಮಗೆ ಬೇಸರ ಇದೆಯಾ? ಸಮೀಕ್ಷೆ ಆಗ್ಬೇಕು ಮೇಡಮ್, ಆಗ್ಬೇಕಲ್ವಾ? ನಾ ಕೇಳೋದು ಯದುಕುಮಾರ್ ಗೌಡ್ರೆ, ಏನೋ ಕರ್ನಾಟಕ ಕಾಂಗ್ರೆಸ್ ಸಮೀಕ್ಷೆ ಮಾಡಕ್ಕೆ ಹೊರಟಿದೆ, ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ, ಇದು ಜಾತಿ ಸಮೀಕ್ಷೆ ಇಲ್ಲ. ಅವರಂತೂ ಅವೇರ್ನೆಸ್ ಕ್ರಿಯೇಟ್ ಮಾಡಿಲ್ಲ. ವಿರೋಧ ಪಕ್ಷ, ನೀವು ಸರ್ಕಾರದ ಭಾಗ, ನೀವ್ಯಾಕೆ ಜಾಗೃತಿ ಮೂಡಿಸ್ಲಿಲ್ಲ? ಮೇಡಮ್ ನಾವು ಅವ್ರಿಗೆ ಸಮೀಕ್ಷೆ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ನಮ್ಮ ಪಾರ್ಟಿ ನಿಯೋಗ ಬಂದು ಏನ್ ಮಧುಸೂದನ್ ನಾಯಕ್ ಅವ್ರಿದಾರಲ್ಲ ಅವ್ರ ಹತ್ರ ಹೋಗಿ ಈ ಪ್ರಶ್ನೆಗಳಿಗೆ ಅವ್ರಿಗೆ ಇದ್ ಮಾಡಿ, ಏನಂದ್ರೆ 53 ಹೊಸ ಕ್ರಿಶ್ಚಿಯನ್ ಜಾತಿಗಳಿತ್ತು, ಅದೇ ತರದ್ದು ಮುಸ್ಲಿಮ್ಸ್ ಅಲ್ಲಿ ಇತ್ತ, ಅದೇ ತರ ಕ್ರಿಶ್ಚಿಯನ್ಸ್ ಅಲ್ಲಿ ಇತ್ತಲ್ವಾ, ಅದನ್ನ ಯಾಕೆ ಇನ್ಕ್ಲೂಡ್ ಮಾಡಿಲ್ಲ? ಅದನ್ನ ಮಾತ್ರ ಅಖಂಡವಾಗಿ ಅವ್ರ ಹತ್ರ ಆನ್ಸರ್ಸ್ ಇರಲಿಲ್ಲ. ಅದು ಕೈಪಿಡಿ ಬಂದ ನಂತರ ನಾನು ಹೇಳ್ತಿರೋದು ಸಮೀಕ್ಷೆ ಬಗ್ಗೆ ನಿಮ್ಗೆ ಯಾವುದೇ ಬೇಸರ ಇಲ್ಲ ಅಂದಾಗ ನೋಡಿ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಒಂದು ಸಮೀಕ್ಷೆ ಮಾಡೋದಕ್ಕೆ ಹೊರಟಿದೆ. ಪ್ರತಿಯೊಬ್ಬರು ಈ ಸಮೀಕ್ಷೆಯಲ್ಲಿ ಭಾಗಿಯಾಗಬೇಕು. ಇದರಿಂದ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಯಾರೆಲ್ಲ ಮುಖ್ಯವಾಹಿನಿಗೆ ಬಂದಿಲ್ಲ ಅವ್ರನ್ನ ಮುಖ್ಯವಾಹಿನಿಗೆ ತರುವಂತಹ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಇದಕ್ಕೆ ಸಂಪೂರ್ಣ ಜನರ ಸಹಕಾರ ಬೇಕು. ಒಂದು ಮಾತು ಹೇಳಿದ್ರ ನೀವು 2.5 ವರ್ಷದಲ್ಲಿ ಒಂದು ಮಾತು ಮೇಡಮ್, ಕಳೆದ ಬಾರಿ ಅಂತದ್ದು ದೊಡ್ಡ ನಾಯಕರಾಗ್ಬೋದು, ಸ್ವಾಮೀಜಿಗಳಾಗ್ಬೋದು, ಸಮುದಾಯದ ನಾಯಕರು, ಯಾವುದೇ ಸಮುದಾಯ ನಾಯಕರಾಗ್ಬೋದು, ನನ್ನ ಮನೆಗೆ ಬಂದಿಲ್ಲ ಅಂತ ಹೇಳಿದ್ರು. ನನ್ನ ಮನೆ ಖುದ್ದಾಗಿ ಹೇಳಿದಂತದ್ದಾಗ ನಮ್ಮ ಮನೆಗೂ ಬಂದಿಲ್ಲ ಎಲ್ಲರೂ ಹೇಳಿದ ಅದೇನ್ ಹೇಳ್ತು, ಅದು ಅವೈಜ್ಞಾನಿಕವಾಗಿದ್ದಂತ. ನಾವು ಇವಾಗ ನೀವು ಮಾಡ್ತಾ ಇದ್ದೀರಲ್ಲ, ನೀವು ಬಂದ್ಬಿಟ್ಟು ಇದು ಜಾತಿ ಸಮೀಕ್ಷೆನ ಬೇರೆ ಮಾಡ್ಬೇಕು ಅನ್ನೋದು ಸಿದ್ದರಾಮಯ್ಯ ಇಲ್ಲೇ ಹೇಳಿಲ್ಲ ಮೇಡಮ್, ಅದು ಡೆಲ್ಲಿಲಿ ಹೋಗಿ ಹೇಳಿದಂತದ್ದು. ಅದನ್ನ ಯಾರು ಹೇಳಿದಂತದ್ದು? ಅಕ್ಕಪಕ್ಕ ಇವ್ರನ್ನ ನಿಲ್ಸ್ಕೊಂಡು ಹೇಳಿದಂತದ್ದು ಅಲ್ಲಪ್ಪ, ಅದನ್ನೇ ಸಾರಿ ಹೇಳಿದಂತದ್ದು. ಇದು ಬೇರೆ ಸಮೀಕ್ಷೆ ಮಾಡ್ಬೇಕಂತ ತಾವೆಲ್ಲಿದ್ದೀರಾ? ಜನಗಣತಿ, ಜಾತಿ ಗಣತಿ ಅಂತ ಹೇಳಿಲ್ಲ ಅವರು. ಸರ್ ಇದು ಸಮೀಕ್ಷೆ ಸರ್, ಇದು ಹೆಂಗೆ ಸರ್? ಇದರಲ್ಲಿ ಜಾತಿ ಒಂದು ಜಾತಿ ಅಂತ ಯಾಕೆ ಜಾತಿ? ಆಯ್ತು ಮೇಡಮ್, ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಆಯ್ತು ಮೇಡಮ್, ನಾನೊಂದು ಇವ್ರು ಹೇಳಿದ ಮಾತು ನಾನು ಅಕ್ಷರಶಃ ಒಪ್ತೇನೆ. ನಮ್ಮ ಇಡೀ ಕಾಂಗ್ರೆಸ್ ಎಲ್ಲರನ್ನೂ ಒಪ್ಪಿಸ್ತೇನೆ. ಬೇಕಿದ್ರೆ ದಯಮಾಡಿ ಕೇಂದ್ರ ಸರ್ಕಾರದ ಮಾನ್ಯ ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಗಳಿಗೆ ಮತ್ತು ಗೃಹ ಸಚಿವರಿಗೆ ಅಮಿತ್ ಶಾ ಅವ್ರಿಗೆ ಹೇಳಿ ಈ ಸರ್ತಿ ಬಜೆಟ್ ಮುಂಚೆ ಕ್ಯಾಬಿನೆಟ್ ಮೀಟಿಂಗಲ್ಲಿ ಜಾತಿ ಕಾಲಮನ್ನ, ಧರ್ಮದ ಕಾಲಮನ್ನ ತೆಗೆದು ಬಿಡಿ ಸರ್. ನಾವು ಇದೆಲ್ಲ ಬೇಕಾಗಿ ಇಲ್ವಲ್ಲ ಸರ್, ಅವಾಗ ಬರೀ ಗಣತಿ ಮಾಡ್ಕೊಂಡೋಗೋಣ ಸರ್. ಸುಮ್ಮನೆ ನೋಡಿ ಸರ್, ಅಲ್ವಾ ಸರ್? ನಾನೇ ಹೇಳ್ತಾ ಇದ್ದೀನಿ ಮೇಡಮ್, ಮಾಡ್ಲಿ ಅವಾಗ ಇವೆಲ್ಲ ಮಾತಾಡ್ಲಿ. ಸುಮ್ಮನೆ ಇದನ್ನ ಬಳಸ್ಕೋತಿರೋದು ಧರ್ಮ ಜಾತಿ ಇವಾಗೆಲ್ಲ ಹೇಳಿದ್ರಲ್ಲ, ಇವರು ಬಳಕೆ ಆಗ್ತಿದೆ. ಅದಕ್ಕೋಸ್ಕರ ಉಳಿಯಿಂದ ಕೆಲಸ ಮಾಡ್ತಿದ್ದಾರೆ ಬಿಜೆಪಿ ಅವರು ಹೊರತೆ. ನಾನು ಇವಾಗಲೂ ಕೇಳ್ತಾ ಇದ್ದೇನೆ, 10ನೇ ತಾರೀಕು ತನಕ ಸಮಯ ಇದೆ. ಇವ್ರು ಹೇಳಿ, ಇವ್ರು ವಿರೋಧ ಪಕ್ಷದ ನಾಯಕರು, ಪಕ್ಷದ ಯಾರೇ ಪಾಲ್ಗೊಂಡಿಲ್ಲ ಪಾಲ್ಗೊಳ್ಳಿ ಅಂತ ಹೇಳಿ.
ಹೇಳ್ರಪ್ಪ ನೀವೇನ್ ಮಾಡಿದ್ರಿ ಅಂತ ಹೇಳಿ ಸರ್ ಅದಲ್ಲಿ ನಾವು ಮಾಡಿರೋ ತಪ್ಪುಗಳನ್ನ ನಾವು ಒಂದು ನಿಮಿಷ ಮೇಡಮ್ ನಾವು ಹೇಳ್ತಾ ನೋಡ್ರಿ ಮೇಡಮ್ ಆಯ್ತು ಇರಿ ಇದಕ್ಕೆ ನೀವು ಲೋಪ ತೋರಿಸಿದ್ರಿ ಒಂದು ನಿಮಿಷ ಇವ್ರು ಲೋಪ ತೋರಿಸಿದ್ರಲ್ವಾ ಅದಷ್ಟು ತೆಗೆದಾಕಲಾಗಿದೆ ಹಾಕೋದ ಮೇಲೂ ಜಿದ್ದಿಗೆ ಬಿದ್ದವ್ರ ಒಂದು ನಿಮಿಷ ಬೇಡ ಇದು ಒಂದು ನಿಮಿಷ ಇದು ಈ ರಾಜ್ಯವನ್ನ ಕಟ್ಟಬೇಕಾಗಿರೋ ವಿಷಯ ನಮ್ಮ ಪಕ್ಷ ಆಗ್ಲಿ ನಿಮ್ಮ ಪಕ್ಷ ಆಗ್ಲಿ ಇನ್ನೊಂದು ಪಕ್ಷ ಆಗ್ಲಿ ಒಂದ್ ನಿಮಿಷ ಇರಿಪ್ಪ ನಾವು ಸತ್ಯನಾರು ಮಾತನಾಡೋಣ ಒಂದ್ ಸ್ವಲ್ಪ ಆಯ್ತು ಕೊಡಿಯಪ್ಪ ನೀವು ಕೊಡಿಯಪ್ಪ ನಾ ಬೇಡ ಅಂತ ಹೇಳ್ತೀನಿ ಮೇಡಮ್ ಈ ರಾಷ್ಟ್ರವನ್ನ ಈ ರಾಜ್ಯವನ್ನ ಕಟ್ಟುವ ಸಂದರ್ಭದಲ್ಲಿ ವಿರೋಧ ಪಕ್ಷವಾಗಿ ಈಗ ಆಯ್ತಪ್ಪ ಅದು ಲೋಪ ನೀವೇನನ್ನ ಹೇಳಿದ್ರಿ ಎತ್ತು ತೋರಿಸಿದ್ರಿ ಅದನ್ನ ಸರ್ಕಾರ ಹೌದು ಇರಬಹುದು ಅಂತ ಮಾನ್ಯ ಮಾಡಿ ತೆಗೆದಾಕಿದ್ಮೇಲೆ ತಾವು ಒಂದು ಹೆಜ್ಜೆ ಮುಂದೆ ಹೋಗಿ ಹೌದು ನಾವು ಹೇಳಿದ್ದಕ್ಕೆಲ್ಲ ಒಪ್ಕೊಂಡಿದ್ದಾರೆ ನೀವೆಲ್ಲರೂ ಪಾಲ್ಗೊಳ್ಳಿ ಅಂತ ಒಂದೇ ಒಂದು ಕರೆ ಕೊಡಲಿಲ್ಲ ಮೇಡಮ್ ಬಿಜೆಪಿಯ ಸನ್ಮಿತ್ರರು ವಿರೋಧ ಪಕ್ಷದ ನಾಯಕರು ಮತ್ತು ಅಧ್ಯಕ್ಷರು ರಾಜ್ಯ ಅಧ್ಯಕ್ಷರು ಅವರೆಲ್ಲ ಪಾಲ್ಗೊಂಡಿದ್ರು ಅಂದ್ರೆ ನಿಮಗೆ ಗೊತ್ತಿದೆ ಇಡೀ ರಾಜ್ಯ ತುಂಬ ತೋರಿಸಿದಿರಿ ಎರಡು ಇದನ್ನ ಸರ್ ಮಾಡೋದ್ರಲ್ಲೇ ಕೊನೆ ದಿನ ಮುಗಿದೋಯ್ತು ಮೇಡಮ್ ಅವ್ರಿಗೆ ರೈಟ್ ನಂಗೆ ಅರ್ಥ ಆಯ್ತು ಸರ್ ನಾನು ಪ್ರಾಮಾಣಿಕ ಏನು ಅಂತಂದ್ರೆ ಪಕ್ಷ ಬಿಟ್ಟು ಯೋಚನೆ ಮಾಡೋಣ ನಮ್ದೇ ದುಡ್ಡು ನಾವು ಕಟ್ತೀವಿ ತೆರಿಗೆ ಇವರು ಕಟ್ತಾರೆ ನೀವು ಕಟ್ತೀರಿ ನಮ್ಮ ಸಾಮಾನ್ಯ ಜನರು ಕಟ್ತಾರೆ ಪೋಲ್ ಆಗಬಾರ್ದು ಅಂತ ಇವ್ರು ಕಳಕಳಿ ಇದೆ ನಾನು ಒಪ್ಪಿದೆ ಮೆಚ್ಚಿದೆ ಅದ್ರ ಜೊತೆಗೆ ಆ ಪೋಲ್ ಆಗಬಾರ್ದು ಅನ್ನೋದಾದ್ರೆ ತಮ್ಮದು ಕೂಡ ಒಂದು ಸ್ವಲ್ಪ ಕ್ರಿಯೆ ಇರಬೇಕಲ್ವಾ ಬರೀ ಪ್ರತಿಕ್ರಿಯೆಗಳು ಕೊಡಕ್ಕೆ ಟೀಕೆ ಮಾಡೋದಕ್ಕೆ ಇಷ್ಟಕ್ಕೆ ಸೀಮಿತ ಆಗ್ಬಿಟ್ರೆ ನಿಮ್ದೇನಪ್ಪ ನಿಮ್ಮ ಪಾತ್ರ ಏನಪ್ಪ ನಾನು ಮೇಡಮ್ ಈಗಲೂ ಹೇಳ್ತಾ ಇದ್ದೀನಿ ನಮ್ದೆಲ್ಲ ತಪ್ಪಾಗ್ಬಿಟ್ಟಿದ್ಯಪ್ಪ ನೀವು ಹೇಳಿದ್ಮೇಲೆ ಸರ್ ಮಾಡ್ಕೊಂಡಿದೀವಿ ಸರ್ ಮಾಡ್ಕೊಂಡ ಮೇಲೆ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ನೀವು ಈ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಿಲ್ವಲ್ಲ ಯಾಕೆ ಸರ್ ರಾಜಕಾರಣಿಗಳ ರಾಜಕಾರಣದ ಬಗ್ಗೆ ಜನರಿಗೂ ಅರಿವಾಗಿದೆ ಪ್ರತಿಪಕ್ಷಗಳಿಗೆ ಸಹಜವಾಗಿ ಅರಿವಾಗ್ತಿರುತ್ತೆ ಈ ಹಿನ್ನೆಲೆಯಲ್ಲಿ ನಾನು ಕೇಳ್ತಾ ಇರೋದು ಲೋಪವನ್ನ ಸರಿಪಡಿಸಿದ್ರಿ ಅಂತ ಹೇಳಿದ್ರಿ ಆ ಲೋಪ ಅನ್ನೋ ಹೆಸರಲ್ಲಿ ಯಾಕೆ ಸರ್ ವಿಷ ಬೀಜ ಬಿತ್ತಿದ್ರಿ ನಾವಲ್ಲ ಖಂಡಿತ ನಾವಲ್ಲ ನೋಡಿ ಮೇಡಮ್ ನಾವು ಒಂದು ನಿಮಿಷ ಅದು ಇದ್ರ ವಿಷಯನೂ ನಾವು ಇಬ್ರು ಚರ್ಚೆ ಮಾಡಲೇಬೇಕು ನಾವ್ಯಾರು ಅದನ್ನು ಸೇರಿಸಿದವರಲ್ಲ ಈಗೇನು ಬದಲಾವಣೆಗಳಾಗಿದ್ರು ಅದೇನು ಹೆಸರುಗಳೇನು ನಾನು ಹೇಳೋದಿಲ್ಲ ಬದಲಾವಣೆಗಳಾಗಿದ್ರಲ್ಲ ಅವರೇ ಕೊಟ್ಟಂಥ ಮಾಹಿತಿ ಹಿಂದೆ ನಡೆದಾಗ ಅದನ್ನು ಡೇಟಾ ಇಟ್ಕೊಂಡು ಜೊತೆ ಕೆಲವು ಸಂಘ ಸಂಸ್ಥೆಗಳು ನಮ್ದು ಈ ಥರದ್ರಲ್ಲಿ ಕೊಡಿ ಅಂತ ಕೇಳ್ಕೊಂಡಿದ್ದಿದೆ ಅದರಿಂದ ಅದಕ್ಕೆ ದಾಖಲೆ ಇದೆ ಸುಮ್ಮನೆ ಏನು ಹೇಳಿ ಅದನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ ಇವರೊಂದಿನ ಪ್ರಶ್ನೆ ಮಾಡಿದಾಗ ಅದಕ್ಕೆ ಉತ್ತರ ಕೊಡಬೇಕಾಗುತ್ತಲ್ವಾ ತಮಾಷೆ ವಿಷಯ ಅಲ್ಲ ಅದು ಯಾರ್ಯಾರು ಕಳೆದ ಸಮೀಕ್ಷೆಯಲ್ಲಿ ಈ ಥರದ ಹೆಸರುಗಳು ಬರ್ಸ್ಕೊಂಡಿದ್ರಲ್ಲ ಅದನ್ನು ಹಾಗೆ ಕಂಟಿನ್ಯೂ ಮಾಡಿದ್ದಾರೆ ಅದರಲ್ಲಿ ತಪ್ಪೇನಿದೆ ಬೇಡ ಅಂತ ಬೇಡ ಕೊಟ್ಟ ಅವ್ರು ಮತ್ತೆ ಕೊಟ್ಟಿದ್ರೆ ಅವಾಗ ಏನ್ ಮಾಡ್ತೀರಿ ಇತರೆ ಅನ್ನೋದನ್ನು ಬರ್ದಿತ್ತಲ್ಲಿ ಅವ್ರು ಬರ್ಕೋಬಹುದು ಏನ್ ಬೇಕಾದ್ರೆ ಬರ್ಕೋಬಹುದು ಅಂತ ಕಾಲಮ್ ಇತ್ತು ಬರ್ಕೊಂಡಿರ್ತಾರಪ್ಪ ಅವಾಗ ಏನ್ ಮಾಡೋಣ ರೈಟ್ ಗಾಟ್ ಇಟ್ ಸೊ ಬಹಳ ಮುಖ್ಯವಾಗಿ ಸಮೀಕ್ಷೆ ಅಂತೂ ಆಗಿದೆ ಇದರ ಅನುಷ್ಠಾನ ಅಂದಾಗ ಮುಂದೆ ಯಾವ ರೀತಿ ನಿರ್ಧಾರಕ್ಕೆ ಕಾಂಗ್ರೆಸ್ ಬರುತ್ತೆ ಇದೆಲ್ಲದರ ನಡುವೆ ತರಾತುರಿಯಲ್ಲಿ ಪ್ರತಿಷ್ಠೆಗೋ ಮಗದೊಂದು ಕಾರಣವೋ ಗೊತ್ತಿಲ್ಲ ಸಮೀಕ್ಷೆ ಅಂತೂ ಆಗಿದೆ ಅನುಷ್ಠಾನ ಅಂದಾಗ ಡಿಲೇ ಆಗುತ್ತಾ ಈ ಕ್ವಿಕ್ ಪ್ರೋಸೆಸ್ ಆಯ್ತಲ್ಲ ಹಾಗೆ ಆಗುತ್ತಾ ಒಂದು ಮಾತಿದೆ ಕೋಟೆ ಎಲ್ಲ ಕೊಳ್ಳೆ ಹೊಡೆದ ಮೇಲೆ ಕೋಟೆಗೆ ಬೀಗ ಹಾಕಿ ಏನು ಪ್ರಯೋಜನ ಇಲ್ಲ ಅಂತ ಆ ಆಯಾಮದಲ್ಲಿ ಕೇಳೋದಾದ್ರೆ ಇದು ಅಂತಿಂಥ ಸಮೀಕ್ಷೆ ಅಲ್ಲ ಯದು ಕುಮಾರ್ ಗೌಡ್ರೆ ಭಾಳಷ್ಟು ದುಡ್ಡನ್ನು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿರುವಂಥ ಸಮೀಕ್ಷೆ ಇಂಥ ಸಮೀಕ್ಷೆಯಲ್ಲಿ ಸಣ್ಣ ಲೋಪನೂ ಇರ್ಬೋದು ಸಣ್ಣ ಪುಟ್ಟದೇನೋ ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಂದರೆ ಅದರನ್ನೇನೋ ಸಹಿಸ್ಕೋಬೋದು ಬಟ್ ಅಲ್ಲಿ ಜಾತಿವಾರು ಇರುವಂಥ ಕೆಲವೊಂದು ಲೋಪಗಳು ಅದನ್ನ ಆಮೇಲೆ ತೆಗೆದುಹಾಕಿರಬಹುದು ಬಟ್ ಅಂಥ ಲೋಪಗಳು ಜನಕ್ಕೆ ಇಂಟ್ರೊಡ್ಯೂಸೇ ಆಗಬಾರ್ದು ಅದೊಂಥರ ವಿಷ ಬೀಜ ಬಿತ್ತದಂಗೆ ಅಂತ ನೀವು ಹೇಳ್ತಿದ್ರಿ ಯಾಕೆ ಹಂಗೆ ಅನ್ನಿಸ್ತು ನಿಮಗೆ ಮೇಡಮ್ ಈಗ ಆಗಲೇ ತಾವು ಪ್ರಾರಂಭದಲ್ಲಿ ಹೇಳಬೇಕಾದಾಗ ಮನೆಗಳ ಇದು 3 ಲಕ್ಷ ಮನೆಗೆ ಇನ್ನ ಪವರ್ ಮೀಟರ್ ಕೊಟ್ಟಿಲ್ಲ ನೀವ್ ಹೇಳ್ತಾ ಇದ್ರಿ ಸಮೀಕ್ಷೆ ಮಾಡಬೇಕಾದಾಗ ಸ್ಟಿಕ್ಕರ್ ಅಂಟಿಸ್ಬಿಟ್ಟು ಬಂದ್ರು ಯಾವ್ದು ಪರ್ಮನೆಂಟ್ ಇದು ಅಂತ ಅಂದ್ಬಿಟ್ಟು ಇದು ಟೆಂಪರವರಿ 3 ಲಕ್ಷ ಮನೆ ಬೆಂಗಳೂರಿನಲ್ಲಿ ಇದೆಯಲ್ಲ ಮೇಡಮ್ ಅದಲ್ಲಿ ಬೆಂಗಳೂರು ಕರ್ನಾಟಕಾದ್ಯಂತ ಯಾವ್ದೇ ತಗೊಂಡಾಗ ಇವ್ರಿಗೆಲ್ಲ ಹೆಂಗ್ ಮೇಡಮ್ ಅದಲ್ಲಿ ಅದ್ರಲ್ಲಿ ಕುಟುಂಬಗಳು ಇರುತ್ತಲ್ಲ ಟೆಂಪರವರಿ ಕನೆಕ್ಷನ್ಸ್ ಅಲ್ಲಿ ಇರುತ್ತಲ್ಲ ಒಂದೇ ಒಂದು ಮೀಟರ್ ಟೆಂಪರವರಿ ಕನೆಕ್ಷನ್ಸ್ ಐಡಿ ಇರುತ್ತೆ ತಾನೆ ಅವಾಗ ಯಾವ ಒಂದೇ ಐಡಿ ನಲ್ಲಿ ಅಷ್ಟು ಮಾಡ್ತೀರಾ 3 ಲಕ್ಷ 3 lakhs ಇರುವಂತದ್ದು ಇದನ್ನೇನಂತ ಹೇಳ್ತೀರಾ 5 ಲಕ್ಷ ಜನ ಸಮೀಕ್ಷೆ 5 ಲಕ್ಷ ಕುಟುಂಬ 15 ಲಕ್ಷ ಜನ ಕುಟುಂಬಗಳು ಹೊರಗುಳಿದಿದೆ ಈ 3 ಲಕ್ಷಕ್ಕಿನ್ನ OCCC ಕೊಟ್ಟಿಲ್ಲ ಅವ್ರನ್ನ ಯಾವ ರೀತಿ ಗಣನೆಗೆ ತಗೊಂತೀರಾ ನೀವು ಪವರ್ ಮೀಟರ್ ಇರೋಂಥದ್ರ ತಗೊಂತಾ ಇರ್ತೀರಾ ಇದನ್ನ ಯಾವ ರೀತಿ ತಗೊಂತೀರಾ ಬಿಗ್ಗೆಸ್ಟ್ ಅಲ್ವಾ ಮೇಡಮ್ ಇದು ಇದಕ್ಕೇನು ಉತ್ತರ ಕೊಟ್ಟು ನಾನು ಹೇಳ್ತಾ ಇರೋಂಥದ್ದು ಈ ತರದ ಟೆಕ್ನಿಕಲ್ ಫಾಲ್ಟ್ಸ್ ಅನ್ನೋದಾಗಬಹುದು ಬ್ಲಂಡರ್ಸ್ ಅಂತ ಮಾಡೋಂಥದ್ದನ್ನ ಇದನ್ನ ಸರಿ ಮಾಡ್ಕೊಳ್ಳಿ ಅಂತ ಹೇಳಿದಂಥದ್ದು ಮತ್ತೆ ತಾವು ಶುರು ಮಾಡಿದಂಥದ್ದು ಯಾವಾಗ ನವರಾತ್ರಿ ಸಮಯದಲ್ಲಿ ಎಲ್ಲ ಹೊರಗಡೆ ಊರಿಗೆ ಹೋಗೋ ಇಂಥದ್ರಲ್ಲಿ ಇವತ್ತು ಅವ್ರು ಹೇಳಿ ಮೇಡಮ್ ಮುಖ್ಯಮಂತ್ರಿಗಳು ಪ್ರೆಷರೈಸ್ ಮಾಡಿ ಕೆಲವು ದಿನಗಳಲ್ಲಿ 5% 1% ಆಗಿಲ್ಲ
ಆಗಿಲ್ಲ, ಕೆಲವು ಮನೆಗಳು 1% ಆಗಿಲ್ಲ. ಕೆಲವು ದಿನಗಳಲ್ಲಿ ಪತ್ರಿಕೆಗಳನ್ನ ನೋಡಿದಾಗ ಸಡನ್ ಆಗಿ ಇವ್ರು ಕಂಪ್ಲೀಷನ್ಸ್ ಆಗ್ತಾ ಇದೆ ಅಂತಂದಾಗ ಅನುಮಾನ ಬರಲ್ವಾ ಮೇಡಮ್ ಅದಲ್ಲಿ? ಅನುಮಾನ ಬರಲ್ವಾ ಮೇಡಮ್ ಅದಲ್ಲಿ? ಇದನ್ನ ನಾವು ಹೇಳ್ತಾ ಇರುವಂತದ್ದು ವೈಜ್ಞಾನಿಕವಾಗಿ ಮಾಡಿ, ಸಮಯ ತಗೊಂಡು ಮಾಡಿ. ವಾಟ್ ಈಸ್, ನೀವ್ ಯಾಕೆ ಹೆಲ್ ಬೆಂಟ್ ಯು ಹ್ಯಾವ್ ಟು ಗಿವ್ ದ ರಿಪೋರ್ಟ್ ಆನ್ ಇನ್ ದ ನವೆಂಬರ್ ಇಟ್ ಸೆಲ್ಫ್ ಅಂತ ಕೇಳುವಂತದ್ದು ನಾನದಲ್ಲಿ ದೊಡ್ಡ ಸಮಯ ತಗೋಬಹುದಾಗಿತ್ತಲ್ಲ. ಯಾರು ನಿಮ್ಮ ತಡೆ ಹಿಡಿತಾ ಇದ್ರು? ಪೂರ್ಣವಾಗಿ ಜನರ ಇನ್ಕ್ಲೂಸಿವ್ ಆಗಿರ್ಬೇಕಂದಾಗ ನೀವು ಪ್ರತಿಪಕ್ಷಗಳ ಇದನ್ನು ಕರಿಬೇಕಾಗಿತ್ತು, ನೀವು ಸಹಕಾರ ಕೊಡಿ ಅಂತ. ಆತರ ಏನಾದ್ರು ಮಾಡಿದ್ರ? ಇಲ್ಲ ಅಲ್ಲ, ಏಕಾಏಕಿ ಮಾಡಿದಲ್ವಾ, ಪೇಪರ್ ಅಡ್ವರ್ಟೈಸ್ಮೆಂಟ್ ಮಾಡಿದಂತದ್ದು. ಪ್ರತಿಪಕ್ಷಗಳದ್ದು ಯಾವುದೇ ಆದ್ರೂ ಸಲಹೆಯನ್ನ ಅವ್ರು ಕೇಳಿರುವಂತದ್ದು ಇದೆಯಾ ಮೇಡಮ್ ಅಲ್ಲಿ? ತಾವ್ ಹೇಳ್ತಿದ್ರಲ್ಲ 53 ಹೊಸ ಜಾತಿಗಳನ್ನ ಸೇರಿಸೋದು ಅಂತ. ನಾವು ಪ್ರತಿಭಟನೆ ಮಾಡಿ ಒಂದು ಇದು ಆಪೋಸಿಷನ್ ಮಾಡಾದ್ಮೇಲೆ ತಾನೇ ತೆಗ್ದಿದ್ದಂಥದ್ದು, ಇಲ್ಲಾಂದ್ರೆ ತೆಗಿತಾನೆ ಇರ್ಲಿಲ್ಲ ಅದಲ್ಲಿ. ಇದನ್ನು ನಾವು ಹೇಳ್ತಾ ಇರುವಂತದ್ದು. ಇಷ್ಟೆಲ್ಲಾ ಲೋಪಗಳಿರ್ಬೇಕಾದಾಗ ಆ ಒಂದು ರಿಪೋರ್ಟ್ ಇನ್ನೆಷ್ಟು ಫಾಲ್ಟ್ ನಾವ್ ಹೇಳ್ತಾ ಇದ್ರಿ, ಇನ್ನೆಷ್ಟು ಇದಾಗಿ ಗೊಂದಲವಾಗಿರುತ್ತೆ. ಈಗ ಕಾಂಗ್ರೆಸ್ ನಲ್ಲಿ ಹೆಂಗೂ ರಿಪೋರ್ಟ್ ಬಂದಿದೆಯಲ್ಲ, ಅವಾಗಂತೂ ಒಂದಷ್ಟು ಜನ ಅದ್ರ ಬಗ್ಗೆ ನೆಗೆಟಿವ್ ಅಥವಾ ಅದನ್ನ ಒಪ್ಪಿಕೊಂಡಿರ್ಲಿಲ್ಲ. ಈಗ ಸರ್ವಾನುಮತದಿಂದ ಈ ಸಮೀಕ್ಷೆನ ಕಾಂಗ್ರೆಸ್ ನಾಯಕರು ಒಪ್ಕೋತಾರೆ ಅಂತ ಅನ್ಸುತ್ತೆ ನಿಮ್ಗೆ? ಮೇಡಮ್ ಅವರಲ್ಲೇ ಗೊಂದಲ ಇದೆಯಲ್ಲ ಮೇಡಮ್. ಇಟ್ ಸ್ಟಾರ್ಟ್ ಫ್ರಮ್ ಡೆಪ್ಯೂಟಿ ಸಿಎಂ. ಇಷ್ಟೊಂದೆಲ್ಲ ಪ್ರಶ್ನೆಗಳೆಲ್ಲ ಕೇಳಿದ್ರೆ ಯಾರು ಇದಕ್ಕೆ ಉತ್ತರ ಕೊಡ್ತಾರೆ ಅಂತ ಹೇಳಿದವ್ರು ಅವರಾದಾಗ, ಸೊ ಅದ್ರದ್ದು ವೆಯ್ಟೇಜ್ ಅಲ್ಲಿಂದನೇ ಶುರು ಆಗುತ್ತೆ ಮೇಡಮ್. ಇಟ್ ಗೋಸ್ ಲೋವರ್ ಅಂಡ್ ಲೋವರ್ ಅಂಡ್ ಲೋವರ್. ಇದು ಬರೀ ಒಂದು ಪ್ರತಿಷ್ಠೆಗೆ, ಸಿದ್ದರಾಮಯ್ಯನವರು ಪ್ರತಿಷ್ಠೆಗೆ ಆಗಿದಂತ ಸಮೀಕ್ಷೆ ಹೊರತು ಜನರ ಸಮೀಕ್ಷೆ ಅಲ್ಲ. ರೈಟ್. ಹಂಗಾದ್ರೆ ನಾನು ಕೇಳೋದು, ಈಗ ನೆಕ್ಸ್ಟ್ ಚಳಿಗಾಲದ ಅಧಿವೇಶನ ಕೂಡ ಆಗೋದ್ರಿಂದಾಗಿ ನಿಮ್ಮ ಪ್ರತಿಪಕ್ಷದವರ ಪ್ರಶ್ನೆಗೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಉತ್ತರ ಕೊಡ್ತಾರೋ, ಡಿ.ಕೆ. ಶಿವಕುಮಾರ್ ಅವರು ಉತ್ತರ ಕೊಡ್ತಾರೋ ಅನ್ನುವಂಥ ಕುತೂಹಲ ಇದೆ. ಯಾಕಂತ ಹೇಳಿದ್ರೆ ನವೆಂಬರ್ 20, 21, 26 ಏನೋ ಭಯಂಕರ ರಾಜಕೀಯ ಬದಲಾವಣೆಗಳಾಗುತ್ತೆ ಅನ್ನುವಂಥ ಮಾಹಿತಿ ಇದೆ. ಈ ಸಮೀಕ್ಷೆಯ ರಿಸಲ್ಟ್ಸ್ ಅಥವಾ ಅಂಕಿಅಂಶ ಅನ್ನೋದು ಮುಖ್ಯಮಂತ್ರಿಗಾದಿಗೆ ಸಂಬಂಧಪಟ್ಟಂತೆ ಏನಾದರೂ ಮೇಜರ್ ಡೆವಲಪ್ಮೆಂಟ್ಗೆ ಕಾರಣ ಆಗುತ್ತಾ? ಮೇಡಮ್ ಇದು ಅವರ ಪೊಲಿಟಿಕಲ್ಸ್. ಇದು ನಾವು ಸುಮಾರು ಸತಿ ಹೇಳಿದೀವಿ, ಯಾರನ್ನಾದ್ರೂ ಮುಖ್ಯಮಂತ್ರಿ ಮಾಡ್ಕೊಳ್ರಿ, ಏನಾದ್ರೂ ಮಾಡ್ಕೊಳ್ಳಿ. ನಾವು ಕೇಳ್ತಾ ಇರೋಂಥದ್ದು ಅಭಿವೃದ್ಧಿ ವಿಷಯದಲ್ಲಿ ಆಗ್ಬೋದು, ಡೆವಲಪ್ಮೆಂಟ್ ವಿಷಯದಲ್ಲಿ ಆಗ್ಬೋದು, ಅತ್ಯಂತ ಪ್ರಮುಖವಾಗಿ ಇವಾಗ ಜನಜನಿತವಾಗಿ ಚರ್ಚೆ ಆಗ್ತಾ ಇರೋಂಥದ್ದು ಗುಂಡಿ ಮುಚ್ಚೋದ್ರಲ್ಲಿ ಆಗ್ಬೋದು. ಇದನ್ನೇ ಬೇಸಿಕ್. ಗುಂಡಿ ಮುಚ್ಚಕ್ ಆಗದೆ ಇರೋರು ಸರಿಯಾಗಿ ಸಮೀಕ್ಷೆ ಮಾಡ್ತಾರೆ ಮೇಡಮ್ ಅಲ್ಲಿ. 1100 ಕೋಟಿ ಅಂತ ಹೇಳ್ತಾರೆ. ಡೆಡ್ ಲೈನ್ ವಾಸ್ ಗಿವನ್ ಆನ್ 31 ಅಕ್ಟೋಬರ್. ತಾವು ಅದನ್ನ ಬಿತ್ತರ ಮಾಡಿದ್ದೀರಾ. ಇವತ್ತು ಮುಖ್ಯಮಂತ್ರಿಗಳಿಗೆ ಪ್ರತಿಷ್ಠೆ ಇದು ಮಾಡಿದ್ರೆ ದಟ್ ವರ್ಕ್ ಡಸಂಟ್ ಬಿಲಾಂಗ್ ಟು ಮೀ, ಇಟ್ ಬಿಲಾಂಗ್ಸ್ ಟು ಡಿ.ಕೆ ಅಂದಾಗ ಒಬ್ಬ ಜವಾಬ್ದಾರಿಯುತ ಮುಖ್ಯಮಂತ್ರಿಯಾಗಿ ಯಾವ ರೀತಿಯಾದಂತ ಉತ್ತರ ಕೊಡಬೇಕು ಮೇಡಮ್ ಅದಲ್ಲಿ? ಯಾವ ರೀತಿಯಾದಂತ ಅಂದ್ರೆ ಜವಾಬ್ದಾರಿಯಿಂದ ನುಣಿಸ್ಕೊಳ್ಳುವಂಥದ್ದು, ಇನ್ನೊಬ್ಬರ ಮೇಲೆ ಆರೋಪ ಹೊರಿಸುವಂಥದ್ದು ಇದು ಸರ್ಕಾರದಲ್ಲೇ ಆಗ್ತಾ ಇದೆ. ಪ್ರತಿಪಕ್ಷವಾಗಿ ನಮ್ ಕೆಲಸ ಏನಂದ್ರೆ ನಿಮ್ಮ ವೈಮನಸ್ಸು ಬಿಟ್ಟು ಜನರೇನ್ ಕೇಳ್ತಾ ಇದ್ದಾರೆ, ಜನರಿಗೆ ಬೇಕಾಗಿರೋದನ್ನ ಮಾಡಿ. ನಿಮ್ಮ ವೈಯಕ್ತಿಕವಾದ ಪ್ರತಿಷ್ಠೆಗಳಿದ್ದ ಜನರ ಮೇಲೆ ಹೇರಬೇಡಿ. ಇದು ಟ್ಯಾಕ್ಸ್ ಪೇಯರ್ಸ್ ಮನಿ, ಸರ್ಕಾರ ನಡೀತಾ ಇರುವಂತದ್ದು ಟ್ಯಾಕ್ಸ್ ಪೇಯರ್ಸ್ ಮನಿಯಿಂದ ನೀವು ಅವರನ್ನ ಅಷ್ಟು ಲಘುವಾಗಿ ತಗೋಬೇಡಿ ಅಂತ ಹೇಳ್ತಾ ಇರುವಂತದ್ದು. ರೈಟ್. ಬಹಳ ಅರ್ಜೆಂಟಲ್ ಸಮೀಕ್ಷೆ ಅಂತೂ ಮುಗ್ದಿದೆ. ಅನುಷ್ಠಾನ ಅಷ್ಟು ಸ್ಪೀಡ್ ಆಗುತ್ತಾ? ಏನಂತೀರಿ ಅದು ಕುಮಾರ್ ಗೌಡ್ರೆ? ಅನುಷ್ಠಾನ ಮೇಡಮ್ ಇದು ಅವರ ಸರ್ಕಾರದಲ್ಲಿ ಯಾವ ರೀತಿಯ ಒಗ್ಗಟ್ಟು ನವೆಂಬರ್ ನಲ್ಲಿ ನೋಡ್ತೀವಲ್ಲ ಮೇಡಮ್, ಈಗ ಹೆಂಗೆ ಭಿನ್ನ ಧ್ವನಿಗಳಿರುತ್ತೋ ಆ ರಿಪೋರ್ಟ್ ಭಿನ್ನವಾಗಿರುತ್ತೆ. ಯಾಕಂದ್ರೆ ಕೆಲವ್ರನ್ನ ಸಂತೈಸಬೇಕು, ಕೆಲವ್ರನ್ನ ಓಲೈಸಬೇಕು. ನಾವ್ ಹೇಳ್ತಾ ಇರೋದು ಇದ್ದಂಗೆ ಹೇಳ್ಬೇಕು ಅಂತ ನಾವ್ ಹೇಳ್ತಾ ಇದ್ದೀವಿ. ಇದ್ದಂಗೆ ಬರಲ್ಲ ಮೇಡಮ್ ಅಲ್ಲಿ. ಯಾಕಂದ್ರೆ ಅವರು ಒಂದು ಕೋಮಿನ ಇದನ್ನ ಸಂತೈಸಬೇಕು, ಇನ್ನೊಂದೊಂದು ಕೋಮಿನ ಒಂದು ನಂಬರ್ಸ್ ಅನ್ನ, ಇಟ್ ಈಸ್ ಜಸ್ಟ್ ಅ ಮ್ಯಾಥಮ್ಯಾಟಿಕಲ್ ಈಕ್ವೇಶನ್ಸ್, ಮ್ಯಾಥಮ್ಯಾಟಿಕಲ್ ನಂಬರ್ಸ್ ನಲ್ಲಿ ಅಪ್ ಅಂಡ್ ಡೌನ್ ಮಾಡ್ತಾರೆ ಹೊರತು ಇದರಲ್ಲಿ ಯಾವುದು ತುಂಬಾ ದೊಡ್ಡದಿಲ್ಲ ಮೇಡಮ್. ಆಮೇಲೆ ಏನು ಆಶ್ಚರ್ಯ ಇರಲ್ಲ ಪಾಪ, ಹಳೆ ವರದಿ ಏನ್ ಮಾಡ್ಬೇಕು ಅಂತ ಅದನ್ನೇ ತಗೊಂಡ್ಬಂದು ಇಲ್ಲಿ ಕಟ್ ಅಂಡ್ ಪೇಸ್ಟ್ ಕಾಪಿ ಮಾಡ್ಬಿಟ್ರು ಜನರಿಗೂ ತಿಳ್ಸಕ್ಕಾಗಲ್ಲ, ಜನರಿಗೂ ಹೇಳಕ್ಕಾಗಲ್ಲ. ನಾನು ಆಗ್ಲೇ ಕೇಳ್ಬೇಕಂತ ಕಟ್ ಅಂಡ್ ಪೇಸ್ಟ್ ಮಾಡ್ಬಿಟ್ರ. ನನಗೆ ಇದೊಂದು ಕುತೂಹಲ ಇತ್ತು. ಕಳಸತಿ ನೀವು ಸೇರಿದಂಗೆ ಕಾಂಗ್ರೆಸ್ನ ಕೆಲ ನಾಯಕರು ಇದನ್ನ ಹೇಳಿದ್ರು. ಯಾವುದೋ ಕ್ಲಾಸ್ ರೂಮ್ ನಲ್ಲಿ ಅಲ್ಲೇ ಗಣತಿದಾರರೇ ಬಂದು ಕೂತ್ಕೊಂಡು ಬರ್ತಿದ್ದಾರೆ, ನಾಟ್ ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ಏನೋ ಮಾಹಿತಿ ತಗೊಳ್ಳಿ. ಈ ಸತಿ ಏನಾದ್ರು ಅಂತದ್ದೇನಾದ್ರು ಮೇಡಮ್ ಗೊತ್ತಿಲ್ಲ ಇದು. ಯಾಕಂದ್ರೆ ಮುಂದೆ ಬರುತ್ತೆ. ಯಾಕಂದ್ರೆ ಅಲ್ಲೇ ಸರ್ಕಾರದಲ್ಲೇ ಭಿನ್ನ ಧ್ವನಿಗಳು ಇರ್ಬೇಕಾದಾಗ ಇದು ಒಂದಲ್ಲ ಒಂದಿನ ಬರುತ್ತೆ. ನಾನು ಹೇಳ್ತಾ ಇರೋದು ಏನು ಅಂತಂದ್ರೆ ಇನ್ಕ್ಲೂಸಿವ್ಸ್ ನಲ್ಲಿ ಮಾಡಿ, ಇನ್ನ ಬೇಕಾದ್ರೆ ಸಮಯನ ವಿಸ್ತರಣೆ ಮಾಡಿ, ಜನನ ಪಾಲ್ಗೊಳ್ಳೋ ತರ ಮಾಡಿ, ಪ್ರತಿಪಕ್ಷಗಳನ್ನು ಗಣನೆಗೆ ತಗೊಂಡು 100% ಆದ್ಮೇಲೆ ಇನ್ನೇನ್ ಮಾಡಕ್ಕಿದೆ ಮೇಡಮ್. ಅದನ್ನ ಮೇಡಮ್ ನಾನು ಇಡೀ ಕರ್ನಾಟಕ ಜನಕ್ಕೆ ಹೇಳ್ತಾ ಇದ್ದೀನಿ, 100% ಶೇಕಡ 100 ಅಂದ್ರೆ 100, 101% ಅಂತ 101.4 ಅಂತ ಏನು ಹೇಳ್ತಾ ಇದ್ದಾರಲ್ಲ, ಇದು ಯಾವ ಲೆಕ್ಕಾಚಾರ? ಇದು ನವೆಂಬರ್ ಕ್ರಾಂತಿಯ ಲೆಕ್ಕಾಚಾರನ ಇಲ್ಲ ನೀವು ಜನರ ದುಡ್ಡನ್ನ ಪೋಲ್ ಮಾಡುವಂತ ಲೆಕ್ಕಾಚಾರನ ಕಾಂಗ್ರೆಸ್ ಸರ್ಕಾರದ ಸಿದ್ದರಾಮಯ್ಯನವರು ತಿಳಿಸಬೇಕಾಗುತ್ತೆ. ರೈಟ್. ಕುಮಾರ್ ಸರ್ ನೀವು ಹೇಳಬೇಕು ಮೇಡಮ್. ಈಗ ಸಮೀಕ್ಷೆ ಮಾಡುವಾಗ 3 ಲಕ್ಷ ಇದು ಎಂಥದ್ದು ಮೀಟ್ರ್ ಕೊಟ್ಟಿರಲಿಲ್ಲ ಹೊರಗಡೆ. ಮೇಡಮ್ ನನ್ನ ಮನೆಗೂ ಕೊಟ್ಟಿಲ್ಲ. 7 ಮೀಟ್ರ್ ಇದೆ, ಒಂದು ಮೋಟರ್ದು, ಇನ್ನು 5 ಇದರದಿದೆ, ವಾಟರ್ದಿದೆ. ಇದು ಕರೆಂಟ್, ಮನೆ ಕರೆಂಟ್ದು. ನನ್ನ ಮನೆಗೂ ಇನ್ನೂ ನಂಬರ್ ಕೊಟ್ಟಿಲ್ಲ, ಮೀಟ್ರ್ ಹಾಕಿದ್ದಾರೆ. ಈ ಸುಪ್ರೀಂ ಕೋರ್ಟ್ ಏನು ಆದೇಶ ಮಾಡ್ತು ಅದ್ರ ಪ್ರಕಾರ ಕಾನೂನು ಪ್ರಕ್ರಿಯೆಗಳನ್ನು
ಸರಿ ಮಾಡಿ ಎಲ್ಲರಿಗೂ ಮೀಟ್ರ್ ಕೊಡಬೇಕು, EC OC ಏನೇನು ಇವ್ರು ಹೇಳಿದ್ರಲ್ಲ ಅದೆಲ್ಲ ತೆಗೆದುಕೊಂಡು ಮಾಡಬೇಕು ಅಂತ ನನ್ನ ಕೂಡ ಪ್ರಶ್ನೆ ಮಾಡಿ. ನಂದು ಮನೆ ಕಟ್ಟಾಗಿತ್ತು, ಮೀಟ್ರ್ ಕೂಡ ಹಾಕಿದ್ರು, ನಂಬರ್ ಕೊಟ್ಟಿಲ್ಲ. ಕಾರಣ ಆ ಆದೇಶನ ಫಾಲೋ ಮಾಡಬೇಕು, ಅದೆಂಥ ಮೀಟ್ರ್ ಹಾಕಬೇಕು, ಯಾವ ಥರ ಮಾಡಬೇಕು ಅನ್ನೋ EC ತಗೋಬೇಕು, ಅಂದರೆ ಲೋಕಲ್ ಬಾಡೀಸಿಂದ ತೊಗೊಂಡು ಮಾಡಬೇಕು ಅಂತ. ಆದರೆ ನಮ್ಮ 5 ಮನೆಯೂ ಸಮೀಕ್ಷೆ ಮಾಡಿದ್ದಾರೆ. ಓಕೆ, ಅದು ಬೇಕಾಗೇ ಇಲ್ಲ. ಅದಿಲ್ಲದೆ ಕೂಡ ಆಪಲ್ಲಿ ನೋಡಿ, ಒಂದು ನಿಮಿಷ ಯದುಕುಮಾರ್ ಅವರ ಆಪಲ್ಲಿ ಒಂದು ಆಪಲ್ ಅವರ ಆಪಲ್ಲಿ ಅದಕ್ಕೂ ಕೂಡ ಅವಕಾಶ ಕೊಡಿ. ಈಗ ಇದು ವೆಬ್ಸೈಟ್ ಕೊಟ್ಟಿದ್ದಾರಲ್ಲ, ಅಲ್ಲೇನು QR ಕೋಡ್ ಹಾಕ್ಬಿಟ್ಟೆ ವೆಬ್ಸೈಟ್ ಓಪನ್ ಆಗುತ್ತಾ? ಏನಿಲ್ಲ. ನೀವು ಗಣತಿದಾರರು ಇಲ್ಲದೆ ನೀವೇ ಸ್ವತಃ ವೈಯಕ್ತಿಕವಾಗಿ ನೀವು ಗಣತಿಗೆ ನಾವು ಭಾಗಿಯಾಗ್ಬೋದು. ಅವಕಾಶಗಳಿದೆ ನೋಡಪ್ಪ. ತಾಂತ್ರಿಕ ಜಗತ್ತು, ಭಾರತ ದೇಶ ಇಡೀ ಪ್ರಪಂಚಕ್ಕೆ ದೊಡ್ಡ ತಾಂತ್ರಿಕ ವ್ಯವಸ್ಥೆಯಲ್ಲಿ ದೊಡ್ಡ ದೇಶ. ನಾವು ನಮ್ಮ ತಾಂತ್ರಿಕ ವ್ಯವಸ್ಥೆಯನ್ನೇ ಅಲಗೆಳ್ಕೊಂಡ್ರೆ ನಮ್ಮಂತ ನಾನು ಯಾಕೆ ಹೇಳ್ತಿದ್ದೇನೆ ಅಂದರೆ, ಅಲ್ಲ ಸರಿ ನೀವು ಹೇಳಿದ ಮಾತ್ರ ನಾನು ಒಪ್ಕೊಂಡೆ. ಈಗ 3 ಲಕ್ಷ ಜನ, ಒಂದು ನಿಮಿಷ ಬ್ರದರ್, ಆ 3 ಲಕ್ಷ ಜನ ಹೊರಗಡೆ ಉಳ್ಕೊಂಡಿದ್ದಾರೆ, ಇವಾಗ ಕೊಡ್ತಾ ಇದ್ದಾರೆ ಅವ್ರಿಗೆಲ್ಲ. ಆದೇಶ ಆಗೋಯ್ತು. ನೀವೆಲ್ಲರೂ ದಯಮಾಡಿ ನೀವು ಭಾಗವಹಿಸಿಲ್ಲಪ್ಪ, ಭಾಗವಹಿಸಿ ಅಂತ ಹೇಳಿ BJP ಅವರು ಉಳಿದಂತ 10 ದಿನದ ಆಗ್ಲಿಪ್ಪ ಬ್ರದರ್. ಮೇಡಮ್ 7 ದಿನ ಗಡುವು ಕೊಟ್ಟಿದ್ದಾಗಲೇ ಅಷ್ಟಾಗಿತ್ತು. ನೀವು 10 ದಿನ ಇದೆ ಸಮಯ, ನೀವು ಹೇಳಿ ಪಾಲ್ಗೊಳ್ಳಿ. ಹೇಳಿಪ್ಪ ನೋಡಿ, ಅವ್ರು ಅದಕ್ಕೆ ರೆಡಿನೇ ಇಲ್ಲ. ಅದಕ್ಕೂ ಕುಮಾರ್ ವಿರೋಧಕ್ಕಾಗಿ ವಿರೋಧ ಮಾಡಬಾರ್ದು ಪ್ಲೀಸ್. ಇದು ಹತ್ತು ಅವಶ್ಯ ಅಲ್ವಾ? ಗಣತಿ ಅನ್ನೋ ವಿಷಯ ಹತ್ತು ಅವಶ್ಯ ಅಲ್ವಾ? ವಿರೋಧಕ್ಕಾಗಿ ಹೇಳಿ ಮೇಡಮ್. ನೀವೀಗ ಸರ್ಕಾರ ಅಂದ್ರೆ ವಿಪಕ್ಷ ಇಲ್ದಿದ್ರೆ ಆಡಳಿತ ಇಲ್ಲ ಇರಲ್ಲ ಅಂತೇನಲ್ಲ. ವಿಪಕ್ಷದವರು ಬೇಕು, ಆಡಳಿತದವರು ಬೇಕು. ಇಂಥದ್ದೊಂದು ಸಮೀಕ್ಷೆ ಮಾಡೋದಕ್ಕೆ ನಾವು ಹೊರಟಿದ್ದೀವಿ. ನಿಮ್ಮ ಸಹಕಾರ ಬೇಕು ಅಂತ ಯಾವತ್ತಾದ್ರೂ ಕೇಳಿದ್ದೀರಾ? ಖಂಡಿತ. ಅವರು ಎತ್ತಿದ ಪ್ರಶ್ನೆಗಳಿಗಾಗಿಯೇ ಮರು ಸಮೀಕ್ಷೆ ಮಾಡಿದ್ದು ಸರ್. ಹಂಗಲ್ಲ ನಾನು ಹೇಳಿದ್ರೆ, ನೀವು ಹೇಳಿದ್ರಿ ಸಮನ್ವಯತೆ, ಸಹಭಾಗಿತ್ವ, ಇದೆಲ್ಲ ನೀವು ಹೇಳ್ತೀರಲ್ಲ, ಈ ಮಾತು ಒಪ್ಕೊತೀರಾ? ಹಾಗಿದ್ದರೆ ಸಮೀಕ್ಷೆ ಪೂರ್ವದಲ್ಲಿ 3 ಪಕ್ಷದ ಪ್ರಮುಖ ನಾಯಕರು ಒಂದು ಸ್ಥಳದಲ್ಲಿ ಕೂತ್ಕೊಂಡು ಸಮೀಕ್ಷೆಗೆ ನಾವೆಲ್ಲರೂ ಭಾಗವಹಿಸಬೇಕು ಅಂತ ಭಾಷಣ ಮಾಡಿದ್ದಿದೆಯೇ ಇಲ್ವೋ? ಕ್ಲೋಸ್ ಡೋರ್ ಮೀಟಿಂಗಲ್ಲಿ ನಿಮ್ಗೆಲ್ರಿಗೂ ಗೊತ್ತಿದೆ ತಾನೇ. ಒಂದು ಸಮುದಾಯ, ಇನ್ನೊಂದು ಪ್ರಮುಖ ಸಮುದಾಯ ಎಲ್ಲಿ ಕೂತ್ಕೊಂಡು ನಾನು ಉತ್ತರ ಕೊಟ್ಟಿದ್ದೇನೆ. ಈಗ ನಾನು ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀನಿ. ಎಲ್ಲ ಪ್ರಮುಖ ನಾಯಕರುಗಳು, ಎಲ್ಲ ವಿರೋಧ ಪಕ್ಷದ ನಾಯಕರುಗಳು ಅಲ್ಲಿ ಮಾತನಾಡಿದ್ಮೇಲೆ, ಅಲ್ಲಿ ಹೇಳಿ ಬಂದಾದ್ಮೇಲೆ ಹೊರಗಡೆನೂ ಅದೇ ಸ್ಟ್ಯಾಂಡ್ ಯಾಕೆ ಇಟ್ಕೊಳ್ಳಿಲ್ಲ? ರೈಟ್, ಗೊತ್ತಾಯ್ತು. ಇನ್ನೊಂದು ಮುಂದಿನ ಪ್ರಶ್ನೆಗೆ ಹೋಗ್ಬಿಡ್ತೀನಿ ಸರ್. ನಾನು ಹೆಸರು ಹೇಳಿ ಅಂದ್ರೆ ಬೇಡ, ಯಾಕೆ ನಾವು ನೀವೆಲ್ಲ ನಾನು ಅದನ್ನು ಬಹಿರಂಗ ಪಡಿಸಬಾರ್ದು. ನಾವು ಒಂದು ಸಮುದಾಯದಲ್ಲಿ, ಒಕ್ಕಲಿಗ ಸಮುದಾಯದವರು, ಕಾಂಗ್ರೆಸ್ ನಾಯಕರು, ಲಿಂಗಾಯತರು ಕೆಲವರು ಕಳೆದ ಸತಿ ಸಮೀಕ್ಷೆಗೆ ವಿರೋಧ ವ್ಯಕ್ತಪಡಿಸಿದ್ರು. ಈ ಸಲ ಸಮೀಕ್ಷೆ ಕೂಡ ಆಗಿರುವುದರಿಂದಾಗಿ ಭಾಗವಹಿಸಿದ್ದಾರೆ. ಈ ಸತಿ ನಿಮ್ಮಲ್ಲಿ ಏನು ಅಪಸ್ವರ ಬರಲ್ಲ, ಎಲ್ಲರೂ ಕೂಡ ಒಪ್ಪಿಕೊಳ್ಳಿ. ಯಾವುದೇ ನೋಡಿ, ಅಪಸ್ವರ ಬರುವುದಕ್ಕೆ ಇದೇನು ಎಲ್ಲೋ ಆಫೀಸ್ ರೂಮಲ್ಲಿ ಕೂತ್ಕೊಂಡು ಅಲ್ಲೆಲ್ಲೋ ಅದೇ ಕಾರ್ಡ್ಗಳು ಮಾಡಿದ್ರಲ್ಲ, ಐಡಿಗಳು ಮಾಡಿದ್ರಲ್ಲ, ಆ ಥರದ ಕೆಲಸ ಅಲ್ಲ ಅದು ಮೇಡಮ್. ಸರ್ಕಾರಿ ನೌಕರರು ಪ್ರತಿ ಮನೆ ಬಾಗಿಲಿಗೆ ಹೋಗಿ ಮಾಡಿರ್ತದೆ. ಅದು ಆಗಿಲ್ಲದೆ ಇರೋರು ಕೂಡ ಸ್ವತಃ ತಾವೇ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಅವಕಾಶ ಕೊಟ್ಟಿದ್ದೇವೆ. ಅದರ ಪ್ರಕಾರ ಮಾಡಿದ್ದಾರೆ, ಒಪ್ಕೊಳ್ಳೇಬೇಕು. ಅದನ್ನ ತುಂಬಾ ಆದಷ್ಟು ಕಡಿಮೆ ಸಮಯದಲ್ಲಿ ನೀವು ಮಾಡಿರೋದು, ಅನುಷ್ಠಾನ ಅಂತೂ ಕೂಡ ಅದೇ ಸ್ಪೀಡಲ್ಲಿ ನೀವು ಮಾಡ್ಕೊಂಡು ಮಾಡಬೇಕು ಮೇಡಮ್. ನೋಡಿ, ಕೇಂದ್ರ ಸರ್ಕಾರವು ಕೂಡ 27ನೇ ಇಸ್ವಿಲ್ ಮಾಡ್ತೀವಿ, ಅದು ಎಷ್ಟು ದಿನದಲ್ಲಿ ಮುಗಿಸ್ತೀವಿ, ಅದು ಜಾತಿ ಗಣತಿ ಹೇಳಿಲ್ಲ. ಹಾಗೆ ನಾವು ಒಂದು ಮಾದರಿ, ಒಂದು ರಾಜ್ಯದಲ್ಲಿ ಒಂದು ಸಮೀಕ್ಷೆ ಇಷ್ಟು ದಿನದಲ್ಲಿ ಪೂರ್ಣಗೊಳ್ಳಬಹುದು ಅನ್ನೋ ಒಂದು ಮಾದರಿ ಹಾಕ್ಕೊಡ್ಬೇಕಲ್ವಾ? ಅದ್ರ ಪ್ರಕಾರ ನಮ್ಮ ಇಡೀ ನಮ್ಮ ಕರ್ನಾಟಕದ ಎಲ್ಲ ವರ್ಗಗಳು ಮತ್ತು ಎಲ್ಲ ಉದ್ಯೋಗಿಗಳು, ಸರ್ಕಾರಿ ಉದ್ಯೋಗಿಗಳು ಈ ಸಮೀಕ್ಷೆಯನ್ನು ಮನೆ ಮನೆಗೂ ತಲುಪಿಸಿ ಅದಕ್ಕೆ ಬೇಕಾಗಿರೋ ಡಾಟಾನ ಕಲೆಕ್ಟ್ ಮಾಡಿದ್ದಾರೆ. ಅವರು ಮೊದಲು ಧನ್ಯವಾದಗಳನ್ನು ಹೇಳಬೇಕು. ಕೆಲವು ಕಡೆ ಅಚಾತುರ್ಯಗಳು ನಡೆದಿದ್ದಾವೆ, ಪಾಪ ಅವ್ರ ನೋವುಗಳನ್ನು ಅನುಭವಿಸಿದ್ದಾರೆ. ಸರ್ಕಾರದ ಪರವಾಗಿ, ಕಾಂಗ್ರೆಸ್ ಪರವಾಗಿ ಧನ್ಯವಾದಗಳನ್ನು ಹೇಳ್ತೇವೆ. ನವೆಂಬರ್ ಕ್ರಾಂತಿ ಅಂತ ಪ್ರತಿಪಕ್ಷ ಜನ ಅಲ್ಲ, ನಿಮ್ಮ ಆಡಳಿತ ಪಕ್ಷದವರೇ ಬಹಳಷ್ಟು ಮಂದಿ ಹೇಳಿದ್ರು. ಈ ಒಂದು ಸಮೀಕ್ಷೆ, ಆ ರಿಸಲ್ಟ್ ಅನ್ನೋದು ಸಿದ್ದರಾಮಯ್ಯನವ್ರಿಗೆ ಯಾವ ಥರ ಪಾಸಿಟಿವ್ ಆಗುತ್ತೆ? ಅಲ್ಲ, ಯಾರಿಗೂ ಪಾಸಿಟಿವ್ ಆಗಲ್ಲ. ಆದಾಯ ನಮ್ಮ ರಾಜ್ಯದ ಬಜೆಟ್ ಏನು ಘೋಷಣೆ ಮಾಡ್ತೀವಿ 2026 ಮಾರ್ಚು ಏಪ್ರಿಲ್, ಆಗ ಈ ಎಲ್ಲ ಸಮುದಾಯಗಳು ಏನಿದೆ, ಇವು ಆರ್ಥಿಕ ಪರಿಸ್ಥಿತಿ ಏನಿದೆ ಅಂತ ಡಾಟಾ ಕೊಟ್ಟ ಮೇಲೆ ನಾವು ಬಜೆಟಲ್ಲಿ ಯಾವ್ಯಾವ
ವಿಚಾರಗಳನ್ನು ಅಡಕ ಮಾಡಬೇಕು, ಬಜೆಟಲ್ಲಿ ಅಡಕ ಮಾಡಬೇಕು. ಅಡಕ ಮಾಡಿ ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಅಧಿಕಾರಿಗಳಿಗೆ ಸೂಚನೆ ಕೊಡಬೇಕಾಗುತ್ತೆ. ಹಾಗಾಗಿ ಈ ಡಾಟಾ ಭಾಳ ಮುಖ್ಯ. ಇದು ನೀವು ಹೇಳಿದಂಗೆ ಸಿದ್ದರಾಮಯ್ಯನವ್ರಿಗೆ ಹಿಂಗಾಗ್ಬಿಡುತ್ತಾ, ಶಿವಕುಮಾರ್ ಅವ್ರಿಗೆ ಹಿಂಗಾಗ್ಬಿಡುತ್ತಾ, ಮತ್ತೆ ನಮ್ಮ ಇವರು BR ಪಾಟೀಲ್ ಅವ್ರಿಗೆ ಹಿಂಗಾಗ್ಬಿಡುತ್ತಾ, ಅಥವಾ ಸತೀಶ್ ಜಾರಕಿಹೊಳಿ ಅವ್ರಿಗೆ, ಅದೆಲ್ಲ ಸರ್ ಚಳಿಗಾಲದ ಅಧಿವೇಶನ ಬಂತು, ಗಣತಿಯನ್ನ ಪ್ರತಿಪಕ್ಷದ ಪ್ರಶ್ನೆಗೆ ಯಾರು ಉತ್ತರ ಕೊಡ್ತಾರೆ? ಬೆಳಗಾವಿ ಅಧಿವೇಶನದಲ್ಲಿ ಕೊಡ್ತೀವಿ ಬನ್ನಿ. ಯಾರು ಮುಖ್ಯಮಂತ್ರಿಯಾಗಿ ಯಾರು ಕೊಡ್ತಾರೆ? ನಮ್ಮ ಈಗೇನು ಮುಖ್ಯಮಂತ್ರಿ ಇದ್ದಾರೆ ಅವರೇ ಕೊಡ್ತಾರೆ ಉತ್ತರ. ಕನ್ಫರ್ಮ್ ಮತ್ತೆ ರೈಟ್. ಆಮೇಲೆ ಮೇಡಮ್, ಕಾಂಗ್ರೆಸ್ ಪಕ್ಷದಲ್ಲಿ ನಾನು ಅವತ್ತಲೂ ಹೇಳಿದ್ದೆ, ಇವತ್ತು ಹೇಳ್ತಿದ್ದೀನಿ, ಯಾರನ್ನಾದರೂ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂರಿಸಿದ್ರು ಕಾಂಗ್ರೆಸ್ ಅವರೇ ತಾನೇ ಕೂತ್ಕೊಳ್ಳೋದು, ಬೇರೆಯವರು. ಆ ಭಾವನೆ ಪ್ರತಿಯೊಬ್ಬ ಕಾಂಗ್ರೆಸ್ಸಿಗನಿಗಿದ್ರೆ ನನ್ನ ರಾಜ್ಯಕ್ಕೆ ಒಳ್ಳೇದು ಮಾಡಬೇಕು ಅಂತ ಜನರು ನಮ್ಮನ್ನು ಆಯ್ಕೆ ಮಾಡಿದ್ದಾರೆ. ನಾನಲ್ಲದೆ ಇದ್ರೆ ಇನ್ನೊಬ್ಬರಾದ್ರೂ ಕೂತ್ಕೊಂಡು, ಆಮೇಲೆ ಸಮರ್ಥ ನಾಯಕರುಗಳು ನಮ್ಮ ಪಕ್ಷದಲ್ಲಿ 16 ಜನ ಇದ್ದಾರೆ. ಅವ್ರ ಕುಂತ ನಮ್ಮ ರಾಜ್ಯಕ್ಕೆ ಅಪಮಾನ ಆಗದೆ ಇರೋ ಥರ ರಾಜ್ಯವನ್ನು ಸುಭಿಕ್ಷೆ ಮತ್ತು ಅಭಿವೃದ್ಧಿ ಕಡೆ ಖಂಡಿತ 100ಕ್ಕೆ 200ರಷ್ಟು ಉಳಿಸ್ಕೋತೇವೆ. ರೈಟ್. ಯದುಕುಮಾರ್ ಗೌಡ್ರು ಕುಮಾರ್ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಒಟ್ಟಾರೆ ನೀವು ಗಮನಿಸ್ತಾ ಇದ್ದೀರಿ, ಜಾತಿಯಲ್ಲ, ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸಮೀಕ್ಷೆ ಪೂರ್ಣಗೊಂಡಿದೆ. ಶಿವರಾಜ್ ತಂಗಡಗಿಯವರ ಪ್ರಕಾರ 101.47% ಸಮೀಕ್ಷೆ ಆಗಿರುವಂಥದ್ದು. ಎನಿಹಾವ್, ಸಮೀಕ್ಷೆಯಲ್ಲಿ ಯಾರೆಲ್ಲ ಭಾಗಿಯಾಗಿದ್ದೀರಿ, ಖಂಡಿತವಾಗ್ಲೂ ಇಟ್ ಇಸ್ ವೆರಿ ಗುಡ್. ಯಾರೆಲ್ಲ ಭಾಗಿಯಾಗಿಲ್ಲ, ಇನ್ನೂ 10 ದಿವಸಗಳ ಕಾಲಾವಕಾಶ ಇದೆ. ಹಾಗಾಗಿ ಅವರು ಸಮೀಕ್ಷೆಯಲ್ಲಿ ಆನ್ಲೈನ್ ಥ್ರೂ ಭಾಗಿಯಾಗಬಹುದು. ಈ ಸಮೀಕ್ಷೆಯ ಉದ್ದೇಶ ಇಷ್ಟೇ, ಯಾರೆಲ್ಲ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ, ಮುಖ್ಯವಾಹಿನಿಗೆ ಬಂದಿಲ್ಲ, ಅವರನ್ನು ಬಲಪಡಿಸುವ ಒಂದು ಮಹತ್ವದ ಯೋಜನೆ ಅಂತ ಹೇಳ್ತೇವೆ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯೇ ಜೀವಾಳ.